ನಿನ್ನೆ 150 ಮಾವಧೋ ಮಾವಿಜಾನೀತಿ ಯಜ ಅಸ್ಮತ್ ಶಾಸ್ತ್ರ ಚೋರತ. ಈ ರೀತಿಯಾಗಿ ಸಕಲ ವೇದಗಳು ಪರಬ್ರಹ್ಮನನ್ನು ಹೇಳಂಗಿಲ್ಲ ಅಂತ ಟೋಟಲ್ ಒಟ್ಟಾರೆ ಅರ್ಥ ಏನಾಯಿತು, ಮಾಯಾವಾದ ಶಾಸ್ತ್ರದೊಳಗೆ ಎಲ್ಲ ಶಾಸ್ತ್ರಗಳು ಪರಮಾತ್ಮ ಹೇಳಲಿಕ್ಕೆ ಶಕ್ತಿಲ್ಲ ಅಂತ ಹೇಳ್ಕೋತಾರೆ. ಎಷ್ಟು ಮಜಾ ಅಂದ್ರೆ ನಾವೆಲ್ಲ ಪರಮ ವೈದಿಕರು, ವೇದ ರಕ್ಷಣೆ ಮಾಡೋರು, ನಾವೇ ವೇದವನ್ನು ಅನ್ನೋರು, ನೀವು ಮಾತ್ರ ವೇದೇ ಬರಂಗಿಲ್ಲ ಅನ್ನೋರು. ಆ ವೇದಗಳೇನಂದ್ರೆ ಅಪ್ರಮಾಣ. ಅಪ್ರಮಾಣದಲ್ಲಿ ನಾವು ಅದಕ್ಕೆ ವ್ಯಾವಹಾರಿಕ ಸತ್ಯ ದೇವು ಅಂತಂತ. ಅದು ಯಾವ್ದು ಹತ್ತಿರೂ ಕೂಡ ಕೊನೆ ಬಂದ ಹತ್ತುವುದಲ್ಲೇ ಅಪ್ರಾಮಾಣಿಕನೇ. ಈಗ ಎರಡು ಒಬ್ಬ ವ್ಯಕ್ತಿ ಒಂದು ಕತ್ತೆಯನ್ನು ಕುದುರೆ ಅಂತ ತಿಳ್ಕೊಂಡ. ಕತ್ತೆ ಕುದುರೆ ಯಾರೋ ಒಬ್ಬರು ಬಂದು ಹೇಳಿದ್ರು, ಏನಪ್ಪ ಅದು ಕತ್ತೆ ಕುದುರೆ ಅಲ್ಲ, ಬಿಟ್ಬಿಟ್ಟ. ನೋವಾದ ಏನು ಮಾಡಿದ, ಹೇಳ್ದ ಇಲ್ಲ ಅವನು ತಪ್ಪು ಹೇಳ್ತಾನ, ಇದೊಂದಲ್ಲ, ಇದು ಎರಡನೇ ಕತ್ತಿತ್ತ, ಇದು ಕುದುರೆ, ಎರಡು ಕತ್ತಿನೇ ಇತ್ತು. ಅವ ಅದು ಕತ್ತಿ ಹೋಗಿ ಕುದುರೆ ಅಂತ ಒಂದಿದ್ದ, ಒಂದು 5 ಮಿನಿಟ್ನಾಗ ಬಂದ ಹಿತೈಷಿ ಬಂದು ಹೇಳಿದ ಇದಲ್ಲ, ಬಿಟ್ಬಿಟ್ಟ. ಇನ್ನೊಬ್ಬ ಏನು ಹೇಳ್ದ, ಇಲ್ಲ ಇದು ಕುದುರೆನೇ ಅಲ್ಲ, ಇದು ಬಳಸ್ ಕುದುರೆ ಅಂತ ಬಳಸೋದು ಹೋದ. ಸುಮಾರು 1 ವರ್ಷ 2 ವರ್ಷ 3 ವರ್ಷ 4 ವರ್ಷ ಕುದುರೆ ಅಂತ ತಿಳ್ಕೊಂಡೇ ಬಳಸಿದ. ಇನ್ನೊಬ್ರಿಗೆ ಅಂದರೆ ಪಾಪ ಮೂಡಿದ್ದಾನ, ನೀವು ಕುದುರೆ ಅಂತ ಯಾಕಂದ್ರೆ, ಇಲ್ಲ ನಾನು ವ್ಯವಹಾರಕ್ಕೆ ಹೇಳಿ, ನಾವು ಕುದುರೆ ವ್ಯವಹಾರ ಮಾಡುವಂತ ದುಡಿಯೋದು ಕಚ್ಚನೇ ಅಲ್ಲ, ಕುದುರೆ ಅಂತ ವ್ಯವಹಾರ ಮಾಡಲಿಕ್ಕೆ ಅಂತ ತಪ್ಪ ನಮ್ಮ ಪ್ರಪೋಸ್. ಮುಂದೆ ಒಂದು 10 ವರ್ಷ ಆದ್ರೆ 5 ವರ್ಷ ನೋಡಪ್ಪ, ಅವತ್ತು ನಾನು ನಿಂಗೇನೇ ಹೇಳಿದ್ದೆ, ಅದು ಕಚ್ಚನೇ ಇತ್ತು, ಕುದುರೆ ಅಂತ ನಿಂಗೆ ತಿಳ್ಕೊ, ವ್ಯವಹಾರ ಮಾಡು ಅಂತ ಹೇಳಿದ್ದೆ. ಸರಿ, ವ್ಯವಹಾರ ಮಾಡಿದಾಕ್ಷಣವೇ ಅದು ಕತ್ತಿ ಹೋಗಿ ಕುದುರೆ ಆಗ್ತದೆ. ಕತ್ತೇನೆ ನೀ ವ್ಯವಹಾರ ಮಾಡಿದಾಕ್ಷಣವೇ ಅದು ಎಂದಾದರೂ ಕುದುರೆ ಆಗಬಹುದಾ? ಅವ 5 ಮಿನಿಟ್ನೊಳಗೆ ಹೇಳಿದಾಕ್ಷಣ ನಾವು ಪ್ರಾಣಿಸರು 10 ವರ್ಷ ಆದ್ಮೇಲೆ ಹೇಳ್ತಾನೆ, ಇಲ್ಲ ಅದು ನನಗೆ ಹೇಳಿದ್ದು ಕುದುರೆ ಕತ್ತೇನೆ ಇದೆ ಅದು. ಹಾಗಾದ್ರೆ ಈ ಇಬ್ಬರು ಮೋಸ ಮಾಡೋರ ಒಳಗೆ ಹೆಚ್ಚು ಮೋಸ ಮಾಡಿದಾಗ ಯಾರು ಹೇಳಿದ್ರು? ಹಂಗೆ ವ್ಯಾವಹಾರಿಕ ಸತ್ಯ ಅನ್ನೋದು ಭಾಳ ಮೋಸ ಮಾಡೋದು. ಅಂದ್ರೆ ಮುಂದೆ ಎಲ್ಲೋ ಬ್ರಹ್ಮ ಸಾಕ್ಷಾತ್ಕಾರ ಆದ ಕೂಡಲೇ ಇದೆಲ್ಲ ಜಗತ್ತು ಮಿಥ್ಯ. ಸರ್, ಅದು ಮಿಥ್ಯ ಅದದು ಮಿಥ್ಯ ಇದ್ದದ್ದು ನಿಮ್ಗೆ ಗೊತ್ತಾಗೋದು ಯಾವಾಗ? ಆ ತನಕ ಅದು ಮಿಥ್ಯಾನೇ. ನೀವು ಅದಕ್ಕೆ ಹೆಸರು ಬೇರೆ ಇಟ್ಟಾಕ್ಷಣವೇ ಅದು ಪ್ರಾಮಾಣಿಕ ಆಗ್ತದೆ. ಹಂಗೆ ವೇದ ಮಾಡೋದು. ಹೌದು, ವೇದಗಳು ಪ್ರಮಾಣ ಹೌದು, ಪ್ರಮಾಣ ಅಂದ್ರೆ ಸತ್ಯ ಹೌದು, ಪ್ರಮಾಣ ಸತ್ಯ ಅಲ್ಲ, ಸತ್ಯ ಅಲ್ಲ. ಅದು ಯಾರು ಸತ್ಯ ಅಲ್ಲ? ಬ್ರಹ್ಮನ್ ಸತ್ಯ, ಅದ್ವೈತ ಹಾನಿ. ಹಾಗಾದ್ರೆ ಅದು ಯಾವ ಸತ್ಯ? ವ್ಯಾವಹಾರಿಕ ಸತ್ಯ. ಸರಿ, ಯಾವ ಸತ್ಯ ಬೇರೆ, ಅದು ನಿಜವಾಗಿರೋದೇನು? ಸುಳ್ಳೆ. ನಿಜವಾಗಿರೋದೇನದು? ಸುಳ್ಳವೇ. ಹೆಸರು ನಾವು ವ್ಯವಹಾರಕ್ಕೆ ಬರುವಾಗ ಅದನ್ನು ನಾವು ಒಂದು ಕತ್ತೆಯನ್ನು ಅಥವಾ ಒಂದು ಹಿತ್ತಾಳಿ ಸಾಮಾನವನ್ನು ಬಂಗಾರ ಅಂತ ವ್ಯವಹಾರ ಮಾಡ್ಕೋತ ಹೋಗಿ ಹೆಂಗೆ? ನೀವು ವ್ಯವಹಾರ ಮಾಡಿದಾಕ್ಷಣವೇ ಅದು ಬಂಗಾರ ಆಗ್ತದೆ ಅಲ್ಲ. ಹಾಗಾದ್ರೆ ವ್ಯವಹಾರದ ಹೆಸರಿಟ್ಟಾಕ್ಷಣವೇ ಅವ್ರಿಗೆ ಕೈ ಹಿಡಿದು ಕೇಳಬೇಕು, ಈ ಸುಳ್ಳೋದು ಮಿಥ್ಯಾನೇ ಅದು, ಜಗತ್ತಿನ ಎಲ್ಲವೂ ಮಿಥ್ಯಾನೇ ಅಂತ ವೇದಗಳನ್ನೂ ಕೂಡ ಕೊನೆಗೆ ಅಪ್ರಮಾಣ. ಮತ್ತು ಅದರ ತತ್ವಾವೇದಕ ಅತತ್ವಾವೇದಕ, ಯಾವ ತತ್ವಾವೇದಕ ಬ್ರಹ್ಮನಿಂದ ಭಿನ್ನವಾಗಿದ್ದೆಲ್ಲವೂ ಮಿಥ್ಯೆ. ಹೀಗೆ ಹಾಗಾದರೆ ಎಲ್ಲ ವೇದಗಳಿಂದ ಪ್ರತಿಪಾದ್ಯನಾದ ಪರಮಾತ್ಮನಿಗೆ ಗುಣಗಳಿಲ್ಲ, ವೇದಗಳಿಗೆ ಪ್ರಾಮಾಣ್ಯವಿಲ್ಲ, ವೇದ ಪ್ರತಿಪಾದ್ಯ ಪರಮಾತ್ಮನಿಗೆ ಗುಣ ಇಲ್ಲ, ಆಕಾರ ಇಲ್ಲ, ಕ್ರಿಯೆ ಇಲ್ಲ. ನಾನು ಮ್ಯಾನ್ಮ್ಯಾಗ ಹೇಳ್ತಿರ್ತೇನೆ ಏನಂದ್ರೆ, ಇದು ಒಂದು ಮ್ಯಾಟರ್, ಒಂದು ವಸ್ತು ಅನ್ನಬೇಕಾದ್ರೆ ಅಲ್ಲಿ ಮಿನಿಮಮ್ 3 ಇರಬೇಕು. ಅದಕ್ಕೊಂದು ಫೇಸ್ ಇರಬೇಕು, ಅದಕ್ಕೊಂದು ಗುಣ ಇರಬೇಕು, ಅದಕ್ಕೊಂದು ಕ್ರಿಯಾ ಇರಬೇಕು. ವಸ್ತು ಅಂದ್ರೆ ಮ್ಯಾಟರ್ ಅಂದ್ರೆ ಈ 3 ಪೈಕಿ ಪವರ್, ಈ ಎಲೆಕ್ಟ್ರಿಕ್ ಕಾಣಿಸಂಗಿಲ್ಲ, ಪವರ್ ಅದಲ್ಲ, ಕ್ರಿಯಾ ಅದ ಅಥವಾ ಗುಣ ಅದಲ್ಲ. ಇಲ್ಲ, ಬ್ರಹ್ಮನಿಗೆ ಗುಣನೂ ಇಲ್ಲ. ಆಕಾರ ಉಂಟಾ? ಆಕಾರ
ಕ್ರಿಯಾ ಉಂಟ ಕ್ರಿಯಾ ಅದೇನು ಗುಣಕ್ರಿಯಾ ರೂಪ. ಈ ನಿಮ್ಮೊಂದು ರೂಪ ಅದ, ನೀವು ಕೈಯ ಕೆಲ ಹೇಳ್ತೀರಿ ಕ್ರಿಯಾ. ನಿಮ್ಮೊಂದು ಯಾವುದೋ ಮೈ ಬಣ್ಣ ಅದ, ಅದು ಗುಣ. ಇನ್ನೂ ಎಸೆಟ್ರ ಇನ್ನೂ ಅನೇಕ ಇದೆಲ್ಲ ಸೇರಿದ್ದು ಒಬ್ಬ ಬೇಬಿ ಕೂತ್ಕೊಳ್ಳಿ ಅಂತ. ಆದರೆ ಬ್ರಹ್ಮನಿಗೆ ಏನಿಲ್ಲ, ಗುಣನೂ ಇಲ್ಲ, ಗುಣ ಇಲ್ಲ, ರೂಪ ಇಲ್ಲ, ಕ್ರಿಯಾ ಇಲ್ಲ. ಇನ್ನು ಇಂಥ ಬ್ರಹ್ಮನ ಹೇಳುವ ವೇದ ಪ್ರಮಾಣ ಮೊದಲ ಪ್ರಮಾಣ ಅಂತ ಕೈ ಹಿಡಿದು ಕೇಳಿದಾಗ ಹಾಗಾದ್ರೆ ಪ್ರಮಾಣ ಸತ್ಯ ಅನ್ನೋದು ಸತ್ಯ, ಅದು ಮಿಥ್ಯನೇ. ಮತ್ತು ಹಿಂಗಂತೆ ಸುಮ್ಮನೆ ವ್ಯವಹಾರಕ್ಕೆ ನಾವು ನಡೆಸಿರೋದು. ಹೀಗಾಗಿ ವೇದವೂ ಅಪ್ರಮಾಣವಾಗಿ, ವೇದದಿಂದ ಪ್ರತಿಪಾದ್ಯನಾದ ದೇವರೂ ಕೂಡ ಅವ ಶೂನ್ಯ ಆಗಿಬಿಡ್ತಾನೆ. ಅಂದ ಮೇಲೆ ಕೊನೆಗೆ ಬಂದ ಹತ್ತಿದ್ದೇನೆ ನಾಸ್ತಿಕವಾದರೆ ಬಂದ ದೊಡ್ಡ ದುರಂತ. ನಾಸ್ತಿಕರ ಬೇಕಿನ ನಾಸ್ತಿಕರ ವೇಷ, ಆಸ್ತಿಕ ವೇಷ ಹಾಕೊಂಡು ಒಳಗೆಲ್ಲ ರಹಸ್ಯವಾದಂತಹ ವಿಚಾರಗಳು ಬರ್ಕೊಂಡಿದ್ದಾರೆ. ನಾವು ಏನು ಮಾಡಬೇಕು? ಅದಕ್ಕೆ ಶ್ರೀಮದಾಚಾರ್ಯರು ಮಾವದು ಸಾಕು, ನಿನ್ನ ಜೋಡಿ ಮಾತು ಸಾಕು, ಮಾವದ ಮಾತಾಡಬೇಡ, ಮಾ ವಿಜಾನಿ ನೀ ತಿಳ್ಕೊಳ್ಳೋ ಬೇಡ. ಒಂದು ಮಾತು ನೀವು ಕೈ ಮುಗಿದು ಕೇಳ್ತೀವಿ, ಅಸ್ಮಶಾಸ್ತ್ರ ಚೌರತಾಂ ತ್ಯಜ. ನಮ್ಮ ಶಾಸ್ತ್ರಕ್ಕೆ ಚೌರ್ಯ ಮಾಡೋದು ಬಿಟ್ಟು. ಏನು ಚೌರ್ಯ ಗೊತ್ತಂದ್ರೆ ಶಾಸ್ತ್ರ ಇರುವುದು ಅಂತ ಹೇಳೋದು. ಈ ಚೌರ್ಯ ಅಂದ್ರೆ ಏನು? ವಸ್ತುವನ್ನು ಮುಚ್ಚಿಡೋದು, ಅದೇ ಚೌರ್ಯ. ಅನಂತ ವೇದಗಳ ಪ್ರಮಾಣದ ಪ್ರಮಾಣ ಅಲ್ಲ, ಹೆಸರು ಬೇರೆ ಹೇಳು. ಏನು ಅನಂತಗಳ ಕಲ್ಯಾಣಗಳು ಕೂಡ ಪರಿಪೂರ್ಣ ಇದ್ದಾನ, ಏನೂ ಇಲ್ಲ. ಚೌರ್ಯ ಅದೇ. ದಯವಿಟ್ಟು ಏನು ಮಾಡುವ, ನಮ್ಮ ಶಾಸ್ತ್ರದ ಚೌರ್ಯವನ್ನು, ಚೌರ್ಯ ಅಂದ್ರೆ ಏನು? ತಪ್ಪು ಅರ್ಥ ಹಚ್ಚಿಸುವ ಈ ಚಾಳಿಯನ್ನು ಬಿಟ್ಟು. ವಯಂ ತ್ವಾಂ ಶ್ರುತಿಯುಕ್ತ್ಯಾಭ್ಯಾಂ ಬದ್ಧ್ವಾ ಸ್ವಚ್ಛಾಸ್ತ್ರಮಂಜಸ ವಿಚಾರಯಾಮ ಶ್ರುತಿಭಿಃ ಯುಕ್ತಿಭಿಃ ಚ ಸಾಧನಂ. ನೀವೇನು ಮಾಡ್ತೀರಿ ಅಂದ್ರೆ, ವಯಂ ನಾವು, ತ್ವಾಂ ನೀ ಮಾಡ್ತಕ್ಕಂತಹ ಈ ತಪ್ಪು ವ್ಯಾಖ್ಯಾನವನ್ನು ಏನೇ, ವಯಂ ತ್ವಾಂ ನೀ ಮಾಡಿದ ತಪ್ಪು ವ್ಯಾಖ್ಯಾನವನ್ನು, ತ್ವಾಂ ನಿನ್ನನ್ನು ಏನು ಶ್ರುತಿಯುಕ್ತ್ಯಾಭ್ಯಾಂ ಬದ್ಧ್ವಾ, ಶ್ರುತಿ ಮತ್ತು ಯುಕ್ತಿಗಳಿಂದ ಅಂಜಸ ಬದ್ಧ್ವಾ ಚೆನ್ನಾಗಿ ಕಟ್ಟಿ ವಿಚಾರಯಾಮ, ನಾವು ನಿನ್ನನ್ನು ವಿಚಾರ ಮಾಡಿ. ಶ್ರುತಿಭಿ ಯುಕ್ತಿಭಿ ಕೋರ್ಟನ್ನು ನಿಲ್ಲಿಸಿ ಶ್ರುತಿಗಳಿಂದ ಯುಕ್ತಿಗಳಿಂದ ನಿನ್ನಗೆ ಏನದ ಅಂತ ನಿನ್ನ ಬಾಯಿನ ಅನ್ನಿಸ್ತೀವಿ. ಆದ ಕಾರಣ ನೀ ಯುಕ್ತಿಭಿಶ್ಚ ನಿರಂತರಂ ಸಾದರಂ, ಆದರಪೂರ್ವಕವಾಗಿ ವಿಚಾರಯಾಮ, ನಿನ್ನ ವಿಚಾರ ಮಾಡಿ. ದಯವಿಟ್ಟು ಈ ವಾದ ವೇದಿಕೆಯಲ್ಲಿ ಬರಬೇಡ, ಸಾಧ್ಯ ಜೋಡಿ ಅಂತ. ಇನ್ನು ಅವನು ಕೇಳ್ತಾನ, ಎಲ್ಲ ಆಯ್ತು ಸ್ವಾಮಿ, ವೇದದ ಒಳಗ ಅವಾಚ್ಯ ಅಂತ ಶಬ್ದದವ ಬ್ರಹ್ಮ ಅವಾಚ್ಯಂ ಅಜ್ಞೇಯಂ ಅತಥ್ಯಂ. ನಾವು ವೇದಾಂಗದಲ್ಲಿ ಹೇಳಿದ್ವಿ, ಅವಾಚ್ಯಂ ತದ್ ಬ್ರಹ್ಮ ಅತಥ್ಯಂ ಅವಿಜ್ಞೇಯಂ. ವೇದಾಂಗ ಇಲ್ಲ. ತಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅವಿಜ್ಞೇಯಂ ನೈಷಾ ತರ್ಕೇಣ ಮಂದಿರ. ಹೀಗೆ ವೇದಗಳಲ್ಲಿ ದೇವರು ಅವಾಚ್ಯ ಅತರ್ಕ್ಯ ಅವಿಜ್ಞೇಯ ನಿರಾಕಾರ ನಿಷ್ಕ್ರಿಯ ನಿರಂಜನ ಎಲ್ಲ ವೇದದಾಗ ಅವ. ನಾನು ತಗೊಂಡೇ ಹೇಳ್ಕೊತೀವಿ. ಈಗ ನೀವು ನಮ್ಮ ಮೇಲೆ ಯಾಕೆ ಭೂಮಿ ಕೊಡಿಸ್ತೀರಿ ಅಂತ ಅಂದ್ರೆ ಅದಕ್ಕೆ ನೀವೇನು ಅರ್ಥ ಮಾಡ್ತೀರಿ? ತಮ್ಮ ಕೆಲ ಅರ್ಥ ಬೇರೆ, ನೀ ಹೇಳೋ ಅರ್ಥ ಅಲ್ಲ. ನಿಮ್ಮ ಅರ್ಥ ಏನು? ಅದ್ಭುತತ್ವಾತ್ ಅವಾಚ್ಯಂ ತತ್ ತತ್ರ ಬ್ರಹ್ಮ ಅದ್ಭುತ, ಆಶ್ಚರ್ಯಕರನಾಗಿದ್ದರಿಂದ ಅವನನ್ನು ಪೂರ್ಣವಾಗಿ ಶಬ್ದಗಳಿಂದ ಹೇಳಲಿಕ್ಕೆ ಶಕ್ತಿ ಇಲ್ಲ. ಆ ಅರ್ಥ ಒಳಗ ಅವಾಚ್ಯ. ಒಟ್ಟೆ ಯಾವ ಮಾತು ಅವ್ನು ಹೇಳಂಗಿಲ್ಲ ಅಂತ ಅರ್ಥ ನೋಡಿ. ನಮ್ಮ ಪರವಾಗಿ ನಾವು ವೇದಗಳಿಗೆ ಮಾಡುವ ಅರ್ಥ ತಿಳ್ಕೊಳ್ಳಿ. ನೀವು ಇತ್ತಂಗೆ ಅವ್ರು ಖಂಡನ ಮಾಡಿದ್ರು, ನೀವೇನು ಮಾಡ್ತಿದ್ರಿ ಇದಕ್ಕೆ ಅರ್ಥ? ವೇದನಾಗಂತೂ ಬಂದ ಯಾವುದು ಅವಾಚ್ಯ ಅಂತ. ವೇದಾಗ ಏನು ಬಂದಾವ? ಅವಾಚ್ಯ ಅಂತ. ಈ ಅವಾಚ್ಯ ಎಂಬ ಶಬ್ದಕ್ಕೆ ನೀವೇನು ಅರ್ಥ ಮಾಡಿ? ಇದು ನಮ್ಮ ಶಬ್ದ, ನಮ್ಮ ವಾಕ್ಯ ಅಲ್ಲ, ವೇದದ ವಾಕ್ಯ. ನೀವು ವೈದಿಕರು, ನಿಮ್ಮ ಜವಾಬ್ದಾರಿ ಇದೆ ಇದಕ್ಕೆ ಅರ್ಥ ಹೇಳ್ತೀವಲ್ಲ. ಅದ್ಭುತತ್ವ ಅದು ಪರಮ ಆಶ್ಚರ್ಯಕರವಾಗಿದ್ದರಿಂದ ಅವನ ಬಗ್ಗೆ
ನಾವು ಮಾತಿನಿಂದ ಎಲ್ಲವನ್ನು ಹೇಳ್ತೇವೆ. ಸಾಕಲ್ಯನ ಪೂರ್ಣ ಹೇಳಲಿಕ್ಕೆ ಬರದಿರುವುದರಿಂದ ಅವಾಚ್ಯ. ಸಮುದ್ರ ನೋಡ್ತೀರಿ, ಸಮುದ್ರದ ಬಗ್ಗೆ ಏನಾದರೂ ಹೇಳಿ, ಏನು ಹೇಳೋದಕ್ಕೆ? ಪರಂಪಾರ ಸಾಗರದ ಇಷ್ಟು ಮಾತ್ರ ಹೇಳಬಹುದು. ಇದು ಅತ್ಯಂತ ಅಗಾಧ, ಅಮೇಯ, ಅತರ್ಕ್ಯ ಅಂತ ಇಷ್ಟ. ಒಂದು 4-5 ಶಬ್ದ ಅಂತ ಹೇಳಿ ಶಬ್ದ ಸಮುದ್ರ ಇಷ್ಟೇ ಅಲ್ಲ, ಅದು ಭಾಳ ಅದ. ನನಗೆ ಶಬ್ದ ಭಾಳ ಇಲ್ಲ. ಈ ಅರ್ಥದೊಳಗೆ ನೀವು ಜಗತ್ತಿನೊಳಗೆ ಆಶ್ಚರ್ಯಕರವಾಗಿರತಕ್ಕಂತಹ ವಸ್ತುಗಳಿಗೆ ಅವಾಚ್ಯ ನೀವು ಅಂತೀರೋ ಇಲ್ಲೋ ಹೇಳಿ. ಹಂಗೆ ವೇದ ಅಂದದ್ದು ಒಟ್ಟ ಅವನು ಯಾವ ಶಬ್ದ ಹೇಳಕ್ಕೆ ಶಕ್ತಿಲ್ಲ. ಹಿಂಗೇನಿಲ್ಲ. ನಾನೇಕ ಸಲ ಉಪನ್ಯಾಸ ಹೇಳ್ತೇನೆ. ಒಬ್ಬ ವ್ಯಕ್ತಿನ ಭೇಟಿಯಾಗಿ ಬರ್ತೀನಿ, ನಾವು ಇನ್ನೇನೋ ನಿಮ್ಮ ಜೋಡಿ ಒಂದು ತಾಸು ತನಕ ಮಾತಾಡ್ತಾನೆ, ಬೈತಾನ, ಅಂತಾನ, ನಿಮ್ಮ ಮಿತ್ರ ಕೇಳ್ತಾನ, ಅಂದರೆ ಹೋಗಿದ್ದೆ ಅವ್ರು ಏನು ಅಬ್ಬಾ ಅವನ ಬಗ್ಗೆ ಏನೂ ಹೇಳಕ್ಕೆ ಶಕ್ತಿಲ್ಲ. ಅವ ಅಪರಂಪಾರ ಇದ್ದಾನೆ. ಅಥೋನಾಥ್ ಅಂತಿದ್ರಲ್ಲ, ಅಥೋನಾಥ್ ನಮ್ಮ ಅಥೋನಾಥ್ ಅವಾಚ್ಯ. ಒಟ್ಟ ಅವನ ಬಗ್ಗೆ ಕೇಳೇ ಬೇಡ, ಹೇಳಿಕೆ ಶಕ್ತಿ. ಒಂದು ಅರ್ಧ ಮುಕ್ಕಾಲು ಗಂಟೆ ಹೇಳಿ ಮುಂದೆ ಹೆಂಗೆ ಶಕ್ತಿ. ಅರ್ಥ ಏನಾಯ್ತು? ಅವ್ನು ಹೇಳೋ ಶಬ್ದ ಅವನೇ ಇಲ್ಲ. ಅವನು ಎಷ್ಟು ದುಷ್ಟತನ ಎಲ್ಲ ಈ ಅರ್ಥದ ಒಳಗೆ ಬೇರೆ ಏನು ಹೇಳ್ತದ? ನೋಡಿ, ಅದ್ಭುತತ್ವಾತ್ ಅವಾಚ್ಯಂ ತತ್. ನೋಡಿ, ಶ್ರೀಮದಾಚಾರ್ಯ ಮಾಡಿದ ಅರ್ಥ ಏನು? ವೇದ ಪುರಾಣ ಇತಿಹಾಸಗಳಲ್ಲಿ ಬಂದ ಅವಾಚ್ಯ ಶಬ್ದಕ್ಕೆ ಅದ್ಭುತತ್ವ, ಆಶ್ಚರ್ಯಕರನಾಗಿದ್ದರಿಂದ ಅವನ ಬಗ್ಗೆ ಪೂರ್ಣವಾಗಿ ಶಬ್ದಗಳನ್ನು ಹೇಳಲಿಕ್ಕೆ ಶಕ್ತಿ ಇಲ್ಲ. ಇದು ನಮ್ಮ ಅರ್ಥ. ಭಾಳ ಮಂದಿ ಬೈತಾರೆ, ಬರೀ ತನಕ ಬರೀ ಮಂದಿ ಖಂಡನ ಮಾಡಿ ಆಯ್ತು, ನಿಮ್ದರೆ ಹೇಳಿದ ನಮ್ಗೆ ಹೇಳ್ತೀವಿ ಕೇಳಿ. ಸರಿ, ಅಜ್ಞೇಯ ಅಂತದ ಏನು? ಅಜ್ಞೇಯ ಅಂದ ತಿಳಿಲಿಕ್ಕೆ ಶಕ್ತಿ ಇಲ್ಲ. ಅತತ್ಯಾಜ್ಞೇಯಮೇವ ಚ. ಅನಂತ ಗುಣ ಅಜ್ಞೇಯ ಅಂದ್ರೆ ನೀವು ಎಷ್ಟು ವಿಚಾರ ಶಕ್ತಿ ಅದ, ವಿಚಾರ ಶಕ್ತಿಯನ್ನು ಮಾಡಿ 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 ಕಡೆಗೆ ನಿಮ್ಮ ಬುದ್ಧಿ ನಿಂತು ಅವಾಗದು ಅಜ್ಞೇಯ. ಈಗ ನೀವು ಈಗ ಆಕಾಶ ಗಳಿಕೆ ಮಾಡಿ ಈ ನಕ್ಷತ್ರ ಎಷ್ಟು? 1 2 3 4 5 6 7 8 9 10 11 12 13 14 15 ಎಣಿಸಿದ್ರಿ. ಇನ್ನೂ ಶೆಡ್ಯೂಲ್ ಕೂತ್ರಿ ಒಂದು ತಾಸು, ಅದೆಲ್ಲ ಎಣಿಸಿದ್ರಿ. ಸರಿ, ಇದು ಎಷ್ಟು ಮ್ಯಾಲ ಇದ್ರ ಮ್ಯಾಲ ಏನದು? ಇದ್ರ ಮ್ಯಾಲ ಹಿಂಗೆ ಬುದ್ಧಿ ಹೋದಕ್ಕೆ ನಿಂತು ಬಿಡ್ತದ. ಅವಾಗ ತಿರುಗಿ ಬಂದ ಅಂದ್ರೆ ಬುದ್ಧಿಯಿಂದ ಎಷ್ಟೇ ವಿಚಾರ ಮಾಡಿದರೂ ನಮಗದು ತಿಳಿಯಂಗಿಲ್ಲ ಅಂತ, ಪೂರ್ಣ ತಿಳಿಯಂಗಿಲ್ಲ, ಶಕ್ತಿಲ್ಲ. ಆ ಅರ್ಥೊಳಗೆ ಅಜ್ಞೇಯ ಅಂದ್ರೆ ತಿಳಿಲಿಕ್ಕೆ ಶಕ್ತಿ ಇಲ್ಲ ಅಂತ ಅಂದ್ರೆ ತಿಳಿಲಿಕ್ಕೆ ಯೋಗ್ಯ ಅಲ್ಲ ಅಂತ. ನಮ್ಮ ಬುದ್ಧಿಗೆ ಅದು ಪೂರ್ಣವಾಗಿ ತಿಳಿಯಂಗಿಲ್ಲ, ಸ್ವಲ್ಪ ತಿಳಿದದು. ನೋಡಲ್ಲ, ಈಗ ಒಂದು ಅನಂತ ನಕ್ಷತ್ರ ಒಳಗೆ ಒಂದು 10-15 ನಕ್ಷತ್ರ ನಾವು ನೋಡಿವಿ. ಒಂದು 10-15 ನಕ್ಷತ್ರ ನೋಡಿವಿ ನಾವು ಅಂತೀವಲ್ಲ. ಮಂಗಳ ಗ್ರಹ, ಚಂದ್ರ ನಕ್ಷತ್ರ ಎಲ್ಲ ಒಂದು ಇದನ್ನೇ ಉಪಗ್ರಹ. ಅಂತೂ ಈ ನಕ್ಷತ್ರಗಳು ಅವುಗಳ ಲೈಟ್ ಬರ್ಲಿಕ್ಕೇನೆ ಎಷ್ಟೋ 100 ವರ್ಷ ಆಗ್ತದೆ. ನೀವು ಸೈನ್ಸ್ ಹೇಳಿದ್ರಿ ಅಂದ್ರೆ ಅದು ಇದು ಅಂತ ಪ್ರಕಾಶ ವೇಗ. ಪ್ರಕಾಶದ ವೇಗ ಭಾಳ ಎಷ್ಟು? 1 ಸೆಕೆಂಡ್ಗೆ ಎಷ್ಟು? 86,000 ಏನು? 1 ಸೆಕೆಂಡಕ್ಕೆ 1 ಸೆಕೆಂಡಕ್ಕೆ 1,86,000 ಕಿಲೋಮೀಟರ್ ಅದ ಅಂದ್ರೆ ಆ ಲೆಕ್ಕದಿಂದ ಭೂಮಿಗೆ ಬಂದು ಹತ್ತಲಿಕ್ಕೆ ಎಷ್ಟೋ 100 ವರ್ಷ ಹೋಗ್ತದೆ. ಎಷ್ಟು ದೂರ ಇದೆ? ಹಾಗಾದ್ರೆ ಅಜ್ಞೇಯ. ಇದರ್ಥ ಇಷ್ಟೆಲ್ಲ ಹೇಳಿದ್ರೆ ನಾವು 1,86,000 ಇದು ಜ್ಞೇಯ ಆಯ್ತಲ್ಲ. ಜ್ಞೇಯ ಆಯ್ತಾ ಇಲ್ಲ?
ಅಷ್ಟು ಬರಲಿಕ್ಕೆ ರೈಟ್ ಏಜ್ ಬೇಕಾ 400 ವರ್ಷದ ಇದೇ ಆಯ್ತು ಇಲ್ಲ ಇಷ್ಟೇ ಆಯ್ತು ಇಷ್ಟೇನಾದ್ರು ಲಕ್ಷಣ ಸಾಕಲ್ಲೇನ ನಮಗೆ ತಿಳಿಯಲಿಲ್ಲ ನೋಡಿ ದೇವರಿಂದ ಸೃಷ್ಟವಾದ ನಕ್ಷತ್ರವೇ ನಮಗೆ ತಿಳಿಯೋಲಾಗ್ಯಾವ ಸೃಷ್ಟಿ ಮಾಡಿ ದೇವ್ರು ಹಂಗಿರ್ಲಿಕ್ಕಿಲ್ಲ ಅದಕ್ಕೆ ಅಜ್ಞೇಯ ಈ ಅರ್ಥದೊಳಗೆ ಒಟ್ಟ ತಿಳಿಯಂಗಿಲ್ಲ ಅಂತಲ್ಲ ಮತ್ತ ಒಟ್ಟ ತಿಳಿಯಂಗಿಲ್ಲ ಅಂತಲ್ಲ ಈ ನೀವು ಒಂದು ಟೆಕ್ಸ್ಟ್ ಪುಸ್ತಕ ಇಟ್ಟಿರ್ತಾರೆ ಭಾಳ ಕಠಿಣ ಇರ್ತದೆ ವಿದ್ಯಾರ್ಥಿಗಳು ಓದ್ತಾರೆ ಬರೀತಾರೆ ಚೆನ್ನಾಗಿ ಓದಿರ್ತಾರೆ ಪಾಸು ಆಗ್ತಾರೆ ಪಾಸ್ ಆಗಿ ಚಲೋ 70-80 ಮಾರ್ಕ್ಸ್ ತೊಗೊಳ್ತಾರೆ ತೊಗೊಂಡ ಮೇಲೆ ಅವಾಗ ಆ ಹುಡುಗಿ ಕೇಳಬೇಕು ಏನಪ್ಪ ಪುಸ್ತಕ ಎಲ್ಲ ಎಲ್ಲ ಇರುತ್ತೆ ನನ್ನ ಎಷ್ಟು ತಿಳಿದ ಅಷ್ಟು ಬರ್ದೇನು ಪುಸ್ತಕ ಬರೋರಿಗೆ ಹೋಗಿ ಕೇಳಬೇಕು ನಿಮ್ಗೆ ಇಲ್ಲಿ ಸಬ್ಜೆಕ್ಟ್ಸ್ ಎಲ್ಲ ಗೊತ್ತಿಲ್ಲ ಸ್ವಲ್ಪ ನಾ ಬರ್ದೇನ ಅನಂತಪಾಲಂ ಕಿಲ ಶಬ್ದಶಾಸ್ತ್ರಂ ಸ್ವಲ್ಪಂ ತಥಾಯುರ್ ಭಾವಶ್ಚ ವಿಘ್ನ ಇದು ಸೈಂಟಿಸ್ಟು ಹೋಗ್ತಾರೆ ಯಾವುದೇ ಪ್ರಕೃತಿಯ ರಹಸ್ಯ ಪೂರ್ಣವಾಗಿ ತಿಳಿಲಿಕ್ಕೆ ನೋಡಿ ಪ್ರಕೃತಿಯ ರಹಸ್ಯವೇ ಪೂರ್ಣಕ್ಕಿದ ಮೇಲೆ ಪ್ರಕೃತಿ ಸ್ವಾಮಿಯಾದ ಪರಮಾತ್ಮ ಹೆಂಗಿರ್ಬೇಕು ಆ ಅರ್ಥದ ಒಳಗೆ ಅಜ್ಞೇಯ ಅದನ್ನು ಅತರ್ಕ್ಯ ಅಜ್ಞೇಯಮೇವ ಹೌದು ಅನಂತ ಗುಣ ಪೂರ್ಣತ್ವ ಅನಂತವಾದಂತಹ ಗುಣ ಪರಿಪೂರ್ಣ ಆಗಿದ್ದರಿಂದ ಆಶ್ಚರ್ಯತಮ ಅತರ್ಕ್ಯ ಅಜ್ಞೇಯ ತರ್ಕಕ್ಕೆ ವಿಷಯ ಆಗಿದೆ ಇತಿ ಪೈಂಗೀನಾಂ ಶ್ರುತಿ ಹಿಂಗ ಪೈಂಗಿ ಶ್ರುತಿ ಅಂತದ ಪೈಂಗಿ ಶ್ರುತಿ ಅದು ಹಿಂಗೆ ಹೇಳ್ತದೆ ಶ್ರುತಿನೇ ಹೇಳ್ತದೆ ಅವಾಚ್ಯಮಿತಿ ಲೋಕೋಪಿ ಭಕ್ತ್ಯಾಶ್ಚರ್ಯಂ ಅದಕ್ಕೆ ಇಷ್ಟ ಶ್ರುತಿ ಹೇಳ್ತು ಲೋಕೋಪಿ ಲೋಕದೊಳಗೂ ಬಂತು ನೋಡ್ರಿ ಇದು ಈ ಬಳಕೆ ಬರೀ ವೇದ್ಯಾಗ ಅಷ್ಟೇ ಇಲ್ಲ ಲೋಕೋಪಿ ಲೋಕದಾಗಿನ ಮಂದಿಯೂ ಕೂಡ ಆಶ್ಚರ್ಯ ಹುವಿ ಈ ಭೂಲೋಕದ ಒಳಗೆ ಆಶ್ಚರ್ಯತಮ ಭಾರೀ ಆಶ್ಚರ್ಯಕರವಾಗತಕ್ಕಂತಹ ವಸ್ತುವನ್ನು ಅವಾಚ್ಯಂ ಇತಿ ಅದು ಅವಾಚ್ಯ ಅಂತ ಲೋಕದಾಗ ಆಗ ಹೇಳ್ತಾನೆ ಭೂಮಿ ಅಂದರೆ ಈ ನಾವು ಜೀವಂತ ಇರ್ತಕ್ಕಂಥ ಭೂಮಿಯಲ್ಲಿಯೂ ಲೋಕ ಅಂದ್ರೆ ಇಲ್ಲಿ ಮಂದಿ ಆಶ್ಚರ್ಯತಮ ನಿಮ್ಗೆ ಯಾವ್ದು ವಂಡರ್ಫುಲ್ ಅನಿಸಿದ ಅದೇ ವಂಡರ್ಫುಲ್ ಅದಕ್ಕೆ ಇನ್ನೇನಂತೀನಿ ಅಜ್ಞೇಯ ನೋಡ್ರಿ ಆಚಾರ ಅದರ ಬಗ್ಗೆ ತಿಳ್ಕೊಳ್ಳಿಕ್ಕೂ ಶಕ್ತಿಲ್ಲ ಕೇಳಲಿಕ್ಕೂ ಶಕ್ತಿಲ್ಲ ಕೇಳಲಿಕ್ಕೂ ಶಕ್ತಿಲ್ಲ ಅಂತ ಹೇಳಿ ಒಂದು ತಾಸು ಹೇಳ್ತಾನ ಒಂದು ತಾಸು ಎಲ್ಲ ಹೇಳೋದೇ ಬೇಡ ಹಾಗೆ ಇದನ್ನೇನು ತಿಳ್ಕೋಬೇಕು ಅದಕ್ಕೆ ಅವಾಚ್ಯ ಅಜ್ಞೇಯ ಸ್ವಲ್ಪ ಹೇಳಿದ್ದೇವೆ ವಾಚ್ಯ ಜ್ಞೇಯ ಶ್ರೀಮದಾಚಾರ್ಯ ಸಾಕಷ್ಟು ಭಾಷೆಗಳು ಹೇಳ್ಯಾರ ಹೇಳಿದ್ದನ್ನೇ ಹೇಳ್ತಾರೆ ಹೇಳಿದ್ದನ್ನೇ ಹೇಳಿದ್ರೆ ನಮಗೆ ಎಂದೂ ತಿಳಿಯಂಗಿಲ್ಲ ಮತ್ತು ಪುನಃ ಹೇಳಬೇಕು ಈ ರೀತಿಯಾಗಿ ಶ್ರೀಮದಾಚಾರ್ಯರು ಏನು ಮಾಡಿದರು ಪರಮಾತ್ಮ ಇಕ್ಷತ್ಯಧಿಕರಣದ ಒಳಗೆ ಪರಮಾತ್ಮ ಅವನು ಅವಾಚ್ಯನಲ್ಲ ಅಜ್ಞೇಯನಲ್ಲ ಜ್ಞೇಯ ಹೀಗೆ ಸುಧಾಕಾರರು ಕೂಡ ಸುಧಾ ಒಳಗೂ ಹೇಳ್ಯಾರ ಇಲ್ಲಿಗೆ ಇಕ್ಷತ್ಯಧಿಕರಣ ಮುಗಿತು ಇನ್ನ ಅಂತೂ ಅಧಿಕರಣ 5 ಆದವು ಒಂದು ಜಿಜ್ಞಾಸಾಧಿಕರಣ ಜನ್ಮಾಧಿಕರಣ ಶಾಸ್ತ್ರೀಯತ್ವಾಧಿಕರಣ ಸಮನ್ವಯಾಧಿಕರಣ ಇಕ್ಷತ್ಯಧಿಕರಣ ಪ್ರಾಯ ಒಂದೊಂದು ಅಧಿಕರಣದೊಳಗೆ ಒಂದೇ ಸೂತ್ರ ಇರ್ಬೋದು 8 ಸೂತ್ರ ಇರ್ಬೋದು ಈ ಜಿಜ್ಞಾಸಾಧಿಕರಣದಾಗ ಒಂದೇ ಸೂತ್ರ ಜನ್ಮಾಧಿಕರಣದಾಗ ಒಂದೇ ಸೂತ್ರ ಶಾಸ್ತ್ರೀಯತ್ವಾಧಿಕರಣದಾಗ ಒಂದೇ ಸೂತ್ರ ಸಮನ್ವಯಾಧಿಕರಣದಾಗ ಇಕ್ಷತ್ಯಧಿಕರಣದೊಳಗೆ 67 ಸೂತ್ರ 7 ಓಂ ಈಕ್ಷಿತನಾಸಪ್ತಂ ಓಂ ಮುಂದೆ ತದೇತ ವಿದೇಶಾಚ ಓಂ
ಗೌಣಕರ್ಪುರಾತ್ ಓಂ ಸನ್ನಿಷ್ಠಸ್ಯ ಮೋಕ್ಷೋಪದೇಶಾತ್ ಓಂ ಏತಾವಚನಾಚ್ಯ ಓಂ ಸ್ವಾಪ್ಯಯಾತ್ ಓಂ ತ್ರಿಸಾಮಾನ್ಯಾಚ್ಯ ಓಂ ಸುತತ್ವಾಚ್ಯ ಓಂ ಎಂಟು ಹೆಂಗೆ ನೋಡಿ ಓಂ ಈಕ್ಷ್ಣ ಶಬ್ದಂ ಓಂ ಸನ್ನಿಷ್ಠಸ್ಯ ಮೋಕ್ಷೋಪದೇಶಾತ್ ಓಂ ಏತಾವಚನಾಚ್ಯ ಓಂ ಸ್ವಾಪ್ಯಯಾತ್ ಓಂ ತ್ರಿಸಾಮಾನ್ಯಾತ್ ಓಂ ಏತಾವಚನಾಚ್ಯ ಓಂ ಸ್ವಾಪ್ಯಯಾತ್ ಓಂ ಓ ಸುತತ್ವಾಚ್ಯ ಅದನ್ನು ಗತಿ ಸಾಮಾನ್ಯ ಎಂಟು ಕೆಲವು ಪುಸ್ತಕದಾಗ ಹಂಗೆ ಅನ್ನೋದು ಇಲ್ಲ ಒಟ್ಟಿಲ್ಲ ಅಂದ್ರೆ ತಪ್ಪಾದ ಇಕ್ಷತ್ಯಧಿಕರಣದಾಗ ಅದ ಓಂ ಓಂ ಕನಿಷ್ಠಸ್ಯ ಮೋಕ್ಷೋಪದೇಶ ಪ್ರಾಪ್ಯಾತ್ ಓಂ ಸಾಮಾನ್ಯಾತ್ ಓಂ ಆರೇ ಕೊಟ್ಟ ಇಲ್ಲ ಆರು ಋಷಿಕೇಶ್ ಸರಿ ಮತ್ತು 7 ಸೂತ್ರಗಳಿಂದ ಕೂಡಿದ ಒಂದು ಅಧಿಕರಣ. ಈಗ ಇಲ್ಲಿಗೆ ಇದಕ್ಕೆ ಪಂಚಪಾದಿ ಅಂತಾರೆ. ಪಂಚಪಾದಿ ಅಂದ್ರೆ ಬ್ರಹ್ಮಸೂತ್ರದ ಆರಂಭದಲ್ಲಿ 5 ಅಧಿಕರಣಗಳು ಇಡೀ ಅಧ್ಯಾಯಕ್ಕೆ ಪಾದಪೀಠ. ಇನ್ನೂ ಇದು ಸಬ್ಜೆಕ್ಟೇ ಬಂದಿಲ್ಲ, ಸಬ್ಜೆಕ್ಟ್ ಬಂದೇ ಇಲ್ಲ. ಸಬ್ಜೆಕ್ಟ್ ಏನದ ಹೇಳಿದೆ, ಪ್ರಥಮಾಧ್ಯಾಯ ಸಬ್ಜೆಕ್ಟ್ ಏನದ? ಸಮನ್ವಯ ಅಂದ್ರೆ ಎಲ್ಲಾ ಶಬ್ದಗಳನ್ನ ಭಗವಂತಗೆ ಸಮನ್ವಯ ಮಾಡ. ಈಗ ಇಲ್ಲಿ ಈ 5 ಸಮನ್ವಯ ಮಾಡೇ ಇಲ್ಲ. ಸಮನ್ವಯ ಮಾಡಬೇಕಂದಾರಿಟ್ಟೆ. ನಾವು ಪರೀಕ್ಷೆಗೆ ಹೋಗಬೇಕು, ಪರೀಕ್ಷಾ ಬಹಳ ಚಲೋ, ಪರೀಕ್ಷಾ ಉತ್ತಮ, ಇದೆಲ್ಲ ಬಹಳ ಮಹಿಮಾ ಹೇಳಿದ್ರು. ಇನ್ನು ಪರಿಣಾಮ ಸುಲಭೆ ಆಗಿಲ್ಲ. ಪರೀಕ್ಷಾಕ್ಕೆ ಯಾಕೆ ಕೂಡಬೇಕು, ಪರೀಕ್ಷಾ ಅಂದ್ರೆ ಏನು, ಅಲ್ಲಿ ಹೆಂಗಿರ್ತದ, ಅದನ್ನು ಪರೀಕ್ಷಾ ಕೂಡಿದ್ರೆ ಏನಾಗ್ತದ, ಕೂಡದೇ ಇದ್ರೆ ಏನಾಗ್ತದ, ಪರೀಕ್ಷಾ ಕೂಡಬೇಕಂತ ಏನು ನಿಯಮದ ಇತ್ಯಾದಿ ಇತ್ಯಾದಿ ವಿಚಾರವನ್ನ ಮಾಡಲಿಕ್ಕೇನೆ 5 ಪೀರಿಯಡ್ ತಗೊಂಡು ಇನ್ನೂ ಏನಾಗಿಲ್ಲ. ಆಗ ಪರೀಕ್ಷಾ ಕೂಡಬೇಕು ಅಂತ ಇದು ಪರೀಕ್ಷಾ ಬರಿಬೇಕಾ. ಇದು ಸಮನ್ವಯಾಧ್ಯಾಯ. ಇದು ಎಲ್ಲ ಶಬ್ದಗಳು ಭಗವಂತನನ್ನು ಹೇಳುತ್ತವೆ ಅಂತ ಹೇಳಿಕೆ ಈ ಅಧ್ಯಾಯ ಹೊಂಟದು. ಇದು ಸಮನ್ವಯಾಧ್ಯಾಯ ಅಂತ. ಈ ಸಮನ್ವಯಾಧ್ಯಾಯ ಇದು ಎಷ್ಟರ ಮಟ್ಟಿಗೆ ಕೆಲವು ಕೋರ್ಟ್ನೊಳಗೆ ಈ ಕೇಸ್ ನಡೆಸಬೇಕು ನಡೆಸಬಾರ್ದು ಅನ್ನಲಿಕ್ಕೆ ಮತ್ತೊಂದು ಈ ಕೇಸು ಇದು ಕೋರ್ಟ್ನೊಳಗೆ ಇದನ್ನ ನಡೆಸಬೇಕು ನಡೆಸಬಾರ್ದು ಅನ್ನಲಿಕ್ಕೆ ಒಂದು 2 ತಿಂಗಳು ತಗೋತಾರೆ. ಅಂದ್ರೆ ಅದಕ್ಕೆಲ್ಲ ಅವಶ್ಯಕತೆ ಇಲ್ಲ ಅಂತಿದ್ರು, ಅವಶ್ಯಕತೆ ಅದ ಅಂತಿದ್ರು. ವಾದವ್ಯಾಸರವಾಗಿ 1 ತಿಂಗಳು ಗಂಟೆ ಆಮೇಲೆ ಏನಾದ್ರು ಕೋರ್ಟ್ನ ಕೇಸ್ ಮಾಡಬಹುದು. ಏನಾಯ್ತು, ಈಗ ಸಮನ್ವಯನ ಮಾಡಬಹುದು ಉದ್ದೇಶ. ಇದು ಸಮನ್ವಯ ಶುರುವಾಯ್ತು. ಸಂಬಂಧ ಚೆನ್ನಾಗಿ ಅನ್ವಯ ಅಂದ್ರೆ ಎಲ್ಲ ವೇದಗಳ ಸಂಬಂಧ ಪರಮಾತ್ಮಗ ಸಂಬಂಧ 2 ಹೊತ್ತುದಲ್ಲ. ದೇವರು ವಾಚ್ಯ, ಇದು ವಾಚ್ಯವಾಚಕ ಸಂಬಂಧ. ಇದಕ್ಕೆ ಅನ್ವಯ ಅಂತ. ಸಮನ್ವಯ ಅಂದ್ರೆ ಶಕ್ತಿ ವೃತ್ತಿ, ಉಚ್ಚ ವೃತ್ತಿಯಿಂದ ಮತ್ತು ಎಲ್ಲಾ ಶಬ್ದಗಳು ಸರಿ. ಹಾಗಾದ್ರೆ ಅನಂತ ಶಬ್ದಗಳವ, ಎಲ್ಲ ಶಬ್ದ ಹೋದ್ರೆ ಪುಸ್ತಕ ಮುಗಿಯಾಗಿಲ್ಲ, ಕೇಳದ ಇಲ್ಲ. ಕೆಲವು ಶಬ್ದಗಳನ್ನು ಸಮನ್ವಯ ಮಾಡಿ ಎಸೆಟ್ರ ಇದರಂಗೆ ಉಗಿಸುತ್ತದೆ.
ಒಂದು ಗಣಿತ ಲೆಕ್ಕ ಮಾಡಿ ತೋರಿಸ್ತಾರೆ. ಇದ್ರಂಗೆ ಎಲ್ಲ ರಾಮ ರಾಮೋ ರಾಮ ಇದು ಕಲಿಸ್ತಾರೆ. ಇದ್ರಂಗೆ ಎಲ್ಲ ಅಂದ್ರೆ ಅಕಾರ ಅಂತ ಪುಲ್ಲಿಂಗ, ಮನೆಗೆ ಇರ್ಬೇಕು. ಅಕಾರ ಅಂತ ಪುಲ್ಲಿಂಗ, ರಾಮ ಶಬ್ದ ರಾಮ ರಾಮೋ ರಾಮ ರಾಮ ಇದು ಕಲಿಸ್ತಾರೆ. ಮುಂದ ಅಕಾರ ಅಂತ ಪುಲ್ಲಿಂಗ ಇದ್ರಂಗೆ ದೇವ ದೇವೋ ದೇವ, ಗಣಪ ಗಣಪೋ ಗಣಪ, ಅಕಾರ ಅಂತ ಇರ್ಬೇಕು. ಅಕಾರ ಅಂತೆಲ್ಲ ಹಾಗೆ. ನಾನೀಗ ಒಮ್ಮೆ ಟೀಚರ್ ಇದ್ದಾಗ ಬೆಂಗಳೂರಿನಿಂದ ಯಾವ್ದಪ್ಪ ಬಂದಿದ್ದ ನಮಗೆ ಸಂಸ್ಕೃತ ಡೈರೆಕ್ಟ್. ನಿಮ್ಮ ಹೆಸರು ಕೇಳಿದ್ರು ನಾವು ಪುಸ್ತಕ ಕಮಿಟಿಗಳು ನಿಮ್ಮನ್ನು ಹೋಗಬೇಕು ಮಾಡಿದ್ವಿ. ಅದಕ್ಕೆ ಆಯ್ತು ಅಲ್ಲ ಹಿಂಗ್ಯಾಕೆ ಈಗ ಜಾತ್ಯತೀತ ರಾಷ್ಟ್ರ ಇದು ಸಂಸ್ಕೃತವನ್ನು ನಾವು ಕಲಿಸ್ಬೇಕು. ಅಕಾರ ಅಂತ ಪುಲ್ಲಿಂಗಕ್ಕೆ ಅನೇಕ ವರ್ಷಗಳಿಂದ ಇದರಿಂದ ರಾಮ ಶಬ್ದ ನಡೆಸ್ತಾರೆ. ಇದನ್ನು ಬೇರೆಯವರು ಜಾತಿಯವರು ರಾಮ ಅಂದ್ರೆ ಒಂದು ಧರ್ಮಕ್ಕೆ ಸೀಮಿತ ಆಗ್ತಾರೆ. ಅದಕ್ಕೆ ಈ ಅಕಾರ ಅಂತ ಶಬ್ದವನ್ನು ಅನೇಕ ಅಕಾರ ಶಬ್ದಗಳು ಅದನ್ನು ಬದಲು ಮಾಡಿ ಇನ್ನೊಂದು ಶಬ್ದವನ್ನು ಇದಕ್ಕೆ ಬರ್ತದೆ. ನಿಮ್ಮ ಅಭಿಪ್ರಾಯ ಏನು? ನಾನು ಇಲ್ಲ ಪಾಣಿನೇ ಹೇಳ ರಾಮ ರಾಮ ಈಗಿನ ಮಂದಿಗೆ ಶಬ್ದ ವ್ಯಾಕರಣಕರ ಜೊತೆಗೆ ರಾಮ ಶಬ್ದ ಸ್ಮರಣ ಆಗ್ತದೆ. ರಾಮ 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 ಈ ಒಂದು ಭಾವನೆ ಮಾಡ್ಯಾರ. ಮತ್ತು ಯಾರಿಗೆ ನಾಸ್ತಿಕ ಪ್ರಜ್ಞೆ ಆದ ಅವರು ಬೇರೆ ಅಕಾರ ಶಬ್ದ ಅನ್ಬೋದು, ಎರಡೂ ಕೊಟ್ಬಿಟ್ಟು ನಾಸ್ತಿಕರ ಅಕಾರ ಅಂತ ಶಬ್ದ ನಾಸ್ತಿಕರಿಗೆ ಕೊಡ್ಬೋದು. ಗರ್ದವ ಗರ್ದಮೋ ಕತ್ತಿ ಕತ್ತಿ ಕತ್ತಯ ಹಿಂಗೂ ಮಾಡಬಹುದು. ಇದು ಹಿಂಗದ ಪ್ರಜಾಪ್ರಭುತ್ವ ನೀವೇ ಹೇಳಿದ್ರಿ, ಅವ್ರು ನನಗೆ ಎರಡು ಮಾಡು. ಇದು ಆಸ್ತಿಕ ಅಕಾರ ಅಂತ ನಾಸ್ತಿಕ ಹಿಂಗೆ ಮಾಡಿ ನಾಸ್ತಿಕ ನಾಸ್ತಿಕೋ ನಾಸ್ತಿಕ ಅದು ಅಕಾರ ಅಂತ ಅಥವಾ ಆಸ್ತಿಕ ಆಸ್ತಿಕೋ ಆಸ್ತಿಕ. ಇಲ್ಲ ಶಬ್ದ ಅಕ್ಷರ ಮೂರ ಅಜಹ ಅಜೋ ಅಜ ಆಡ ಅಜಹ ಅಜ ಮೂರ್ಖ 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 ಅಜ ಕೊಟ್ರೆ ಇಬ್ಬರಿಗೆ ನಡೀತದೆ. ಶಾಸ್ತ್ರಿಗಳೇ ಮತ್ತೆ ಏನು ಮಾಡ್ಬೇಕು ನೀವು ಡೈರೆಕ್ಟರ್ ಇದ್ದಾವ ನೀವು ಹಿಂಗೆ ಮಾಡ್ಲಿಕ್ಕೆ ಅದು ವ್ಯಾಕರಣದ ಒಳಗೆ ಅನಾದಿ ಕಾಲದಿಂದ ಬಂದದ್ದು. ಏನು ಚೇಂಜ್ ಮಾಡೋರು? ದುಷ್ಟ ದುಷ್ಟೋ ದುಷ್ಟ ಬರೀತೀರಿ ಅದು ಅಕಾರ ಅಂತೇನ. ಶಿಷ್ಟ ಶಿಷ್ಟೋ ಶಿಷ್ಟ ದುಷ್ಟ ದುಷ್ಟೋ ದುಷ್ಟ ನಕ್ಕೋತ ಆಯ್ತು ತಿಳಂಗ ಅದು ಆಯ್ನವ್ರು ಹೇಳಿದ್ರೆ ಹಿಂಗೆ ಇದು ಚಲೋ. ಯಾರಿಗೆ ಬೇಕಂತ ಕರೀತಾರೆ ಎಲ್ಲರೂ ಪ್ಲೀಸ್ ಮಾಡ್ಲಿಕ್ಕೆ ಶಕ್ಯ ಎಷ್ಟೊಂದು ಚೇಂಜ್ ಮಾಡೋರು ಎಲ್ಲರನ್ನೂ ಚೇಂಜ್ ಮಾಡ್ಲಿಕ್ಕೆ ಶಕ್ಯ. ನಮ್ದೊಂದೇನೋ ಪದ್ಧತಿ ಇಲ್ಲ. ಆಯ್ತು ನಿಮಗೆ ಬ್ಯಾಡ ಅನ್ನಿಸ್ತದ ಬ್ಯಾರೆ ಹಾಕೋದು ರಗಡ್ ಶಬ್ದವಲ್ಲ. ದೇವಹ ದೇವೋ ದೇವ ಜವಹ ಜವೋ ಜವ ಮಾಡಬಹುದು. ಒಂದು ಅಕಾರ ಶಬ್ದ ಸಲುವಾಗಿ ನೀವು ಬರ್ತೀರಿ ಅಂದ್ರೆ ಎಷ್ಟು ಮೀನು ಮೈಂಡೆಡ್ ಬಂದಿದ್ದಾರೆ ಅವರು. ಪಾಪ ಅಂದರು ಎಲ್ಲ ಅಂತಾರೆ ನಿಮ್ಮಂಥರ ಬೇಕು ತಗೊಂಡು ನಾವು ಸುಮ್ಮನೆ ಇದೇ ಓದಿ ಇದ್ದೇ ನಮ್ಮನ್ನು ಕರ್ಕೊಂಡು ಹೋಗಬೇಡ. ನಾವು ತೀಕ್ಷ್ಣ ಅಂದ್ಬಿಟ್ಟು ಅಂದ್ರೆ ಅವ್ರಿಗೆ ಅನಿಸ್ತು. ಈ ಪೇಪರ್ ಚೆಕ್ ಮಾಡ್ಲಿಕ್ಕೆ ಹೋಗಿರ್ತೀವಿ ಹೋದಾಗ ಅಲ್ಲೇ ಕನ್ನಡ ಸಾಹಿತ್ಯ ಪರಿಷತ್ ನಾವು ಬೋರ್ಡ್ ಹಾಕಿ ಅಲ್ಲೇ ಕನ್ನಡವೇ ನಿತ್ಯ, ಕನ್ನಡವೇ ಸತ್ಯ, ಕನ್ನಡಕ್ಕೆ ಇದ್ಕೊಳ್ಬೇಕು, ಕನ್ನಡವೇ ಮುಖ್ಯ ಭಾಷಾ ಆಗಬೇಕು. ನಾವು ನೋಡಿದ್ದೇವೆ ಹಿಂಗೆ ಹಂಗೆ ಹೊಂಟಿಲ್ಲ ಚೆಲ್ಲ ಮನೆ ಕೂತ ಅವ್ರು ನಮ್ಮ ಟೀಚರ್ಸ್ ಬಂಧುಗಳು ಕನ್ನಡ ಹೋಗು ನೋಡ್ರಿ. ಮೂರ್ನಾಲ್ಕು ಮಂದಿ ಯಾರೋ ಪರಿಚಿತಸ್ಥರು ಇದ್ವಿ. ಪೇಪರ್ ಚೆಕ್ ಮಾಡಿ ಬಂದಿರ್ತಾರೆ. ಯಾಕಿದ್ವಿ ಏನು ಸರ್ ಹಿಂಗೆ ಕನ್ನಡ ಉಳಿಬೇಕು. ಎಲ್ಲ ಮಂದಿ ಕನ್ನಡ ತಿರಸ್ಕಾರ ಮಾಡಿ ಅದೆಲ್ಲ ನಾನು ನೀವು ನಾಲ್ಕು ಮಾತು ಹೇಳಿದ್ರೆ ಹೇಳ್ರಿ. ಅಲ್ಲ ನಾ ಹೇಳಿದ್ರೆ ಬೇರೆ ಆಗೋದು ಇಲ್ಲಿಲ್ಲ.
ನಾನು ಹೇಳಿದ ಕನ್ನಡ ನೆಲ ಜಲ ಎಲ್ಲ ಕನ್ನಡ, ನಾವೆಲ್ಲ ಕನ್ನಡಿಗರೇ, ಕನ್ನಡದಾಗೆ ಮಾತಾಡ್ಬೇಕು. ನಾನು ಅದೇ ಮಾತಾಡ್ದ ಕನ್ನಡ ಇದು ಏನು, ಅದಕ್ಕೆ ರಾಷ್ಟ್ರಕವಿ ಕುವೆಂಪು ಅವರು ಅವರೊಂದು ಹಾಡ ಹೇಳಿ, ಜಯ ಹೇ ಕರ್ನಾಟಕ ಭಾರತ ಜನನಿಯ ತನುಜಾತ. ಭಾರತ ಎಂಬ ಏನು ಮಾತಾ ಇದ್ದಾಳ, ಅವಳ ಮಗಳಿತ್ತು. ಯಾರು? ಕನ್ನಡಾಂಬೆ ಅವಳ ಮಗಳು. ಅಂದ ಮೇಲೆ ನೀವು ಸಂಸ್ಕೃತ ಬೇಡ, ಅದು ಬೇಡ, ಕನ್ನಡ ಬೇಕು ಅಂದ್ರೆ ತಾಯಿನ ಕೊಂದು ಹಾಕಿ ಮಗಳು ಇಟ್ಬೋದ? ನೋಡಿ ನಿಮ್ಮದೇ ಸರಿ. ಅವ್ರು ಅವರ ಅದ್ಭುತ ಕಾವ್ಯವನ್ನು ಬರೆದು ಹೆಸರೇನಿಟ್ಟು ರಾಮಾಯಣ ದರ್ಶನ. ರಾಮಾಯಣ ಸಂಸ್ಕೃತ ದರ್ಶನ ಅದು ಬಿಟ್ಬಿಡ್ರಿ. ಇದು ಮ್ಯಾಲ ಬೋರ್ಡ್ ಬರೀ ಕನ್ನಡ ಸಾಹಿತ್ಯ ಪರಿಷತ್. ಕನ್ನಡ ಸಾಹಿತ್ಯ ಪರಿಷತ್ತು ಇದರ ಏನದ? ಮಹಾಕವಿ ಪಂಪ ಮಾರ್ಗ. ಮಹಾಕವಿನೂ ಸಂಸ್ಕೃತ, ಪಂಪ ಶಬ್ದ ಅಂತ ಕನ್ನಡ ಮಾರ್ಗ. ನೀವು ಸಂಸ್ಕೃತ ಬಿಟ್ಟು ಎಲ್ಲ ನಿಮ್ಮ ಬೋರ್ಡ್ ಒಳಗೆ ಸಂಸ್ಕೃತ ಕೆಲಸ. ಕನ್ನಡ ಸಾಹಿತ್ಯ ಪರಿಷತ್ ಅಲ್ಲೇ ಸಂಸ್ಕೃತ ಅದ. ಅದಕ್ಕೆ ದಯವಿಟ್ಟು ಹಿಂಗೆ ಮಾಡ್ತೀವಿ, ಸಂಸ್ಕೃತ ತೆಗೆದು ಬೇಡ, ಕನ್ನಡಕ್ಕೆ ಪ್ರಾಧಾನ್ಯ ಕೊಡೋಣ, ಕನ್ನಡ ಮಾತಾಡೋಣ. ಅದರ ಸಂಸ್ಕೃತ ಕನ್ನಡದ ಜೀವ. ಇಡೀ ಕನ್ನಡ ಭಾಷಾಗಳು ಸಂಸ್ಕೃತ ಎಷ್ಟು ಸೇರ್ಕೊಂಡ ಅದನ್ನು ಸ್ವಾಭಾವಿಕವಾಗಿ ತಿಳ್ಕೊಳ್ಳಿ. ಇವತ್ತು ಅಭಿಯಂತ ಅಂತ ಹೆಸರು ಎಲ್ಲ ಅಭಿಯಂತರು, ಅಭಿಯಂತ ಶಬ್ದ ಯಾರು? ಆಯುಕ್ತರು, ಲೋಕಾಯುಕ್ತರು. ಲೋಕ ಆಯುಕ್ತ ಸಂಸ್ಕೃತ ಶಬ್ದನೇ. ಮುಖ್ಯಮಂತ್ರಿಗಳು, ಮುಖ್ಯ ಶಬ್ದ ಯಾರು? ಉಪಮುಖ್ಯಮಂತ್ರಿಗಳು, ಉಪರಾಷ್ಟ್ರಪತಿಗಳು. ಒಂದೇ ಒಂದು ಕನ್ನಡ ಶಬ್ದ ತೋರಿಸ. ವಿಧಾನಸೌಧ, ವಿಧಾನ ಸಂಸ್ಕೃತ. ವಿಧಾನ ಪರಿಷತ್ ಸಂಸ್ಕೃತ. ಆಮೇಲೆ ಸಭಾಪತಿ, ಉಪಸಭಾಪತಿ, ಮುಖ್ಯಮಂತ್ರಿ. ನಿಮ್ಮ ಕನ್ನಡದ ಒಂದು ಅಸೆಂಬ್ಲಿ ಹಿಡ್ಕೊಂಡು ಬಾಜಾರ್ ತನಕ ಸಂಸ್ಕೃತಮಯ. ಇವರು ಏನು ನಾವು ಸಂಸ್ಕೃತ ದ್ವೇಷಗಳಂತೀವಿ, ಆದರೆ ಇದು ಭಾಳ ಆಗಿಲ್ಲ. ಕನ್ನಡ ಹೆಚ್ಚು ಮಾಡ್ತೀವಿ. ಮೊಟ್ಟ ಮೊದಲ ನಾವು ಬರ್ತೀವಿ ಕನ್ನಡವೇ, ಆದರೆ ಕನ್ನಡದ ಹೆಸರೇ ನಾವು ಸಂಸ್ಕೃತವನ್ನು ತೆಗಿತೀವಿ. ಪ್ರಾಯ ಆಗಲಿಕ್ಕಿಲ್ಲ. ಸಂಸ್ಕೃತ ಕಲಿತು ಎಲ್ಲ ಭಾಷೆ ಬರ್ತಾವೆ. ಅದರಿಂದ ನಾವು ಯಾವುದನ್ನು ತೆಗೆಯುವ ಹಾಗಿಲ್ಲ. ಊಟ ಏನಾಗಿದೆ, ಇವತ್ತು ಸಂಸ್ಕೃತ ಹೆಚ್ಚಾಗಿದೆ. ಈ ಕನ್ನಡದ ಇಲಾಖೆ ಒಳಗೆ ಏನೇನು ತಿಳ್ಕೊಂಡಾರ ಎಲ್ಲ ಇಂಗ್ಲೀಷ್ ಬೇಡ, ಸಂಸ್ಕೃತ, ಇಂಜಿನಿಯರ್ ಅಂತ, ಅಭಿಯಂತ ಸುಮ್ಮನೆ ಇದಿರ್ತೀವಿ. ಸ್ಟೇಷನ್ ಶಬ್ದಗಳು ಸ್ಥಾನ, ನಿಲ್ದಾಣ, ನಿಲ್ಲುವ ತಾಣ. ತಾಣ ಇದು ಸ್ಥಾನ, ಹೋಗಿ ತಾಣ ಅಂತ ತದ್ಭವ ಆಗಿದೆ. ಒಂದು ತತ್ಸಮ ಅಥವಾ ತದ್ಭವ ಇದೆ. ತತ್ಸಮ ತದ್ಭವವೇ ಸಂಸ್ಕೃತ. ತತ್ಸಮ ತದ್ಭವ ಕನ್ನಡ ಸಂಸ್ಕೃತ, ಅದೇ ಸಂಸ್ಕೃತ. ಎಲ್ಲ ಭಾಷೆಗಳು ಏನು ಮಾಡೋದು? ಯಾವುದಕ್ಕೆ ನಾವು ಅವಳ ದುರಾಗ್ರಹ ಮಾಡಬಾರ್ದು. ನೀವು ಕೂಡ ಅನ್ನಮಯ ಅದಕ್ಕೆ ಶುರುವಾಗ್ತದೆ. ಇದರ ಏನಾಯ್ತು, ಸಕಲ ಶಬ್ದ ಸಮನ್ವಯಗಳು ಹೆಂಗೆ ಮಾಡಬೇಕು ಅಂತ. ಮೊದಲನೇ ಸಮನ್ವಯ ಅಂದರೆ ಏನು, ಸಮನ್ವಯವನ್ನು ಹೆಂಗೆ ಮಾಡಬೇಕು, ಸಮನ್ವಯ ಮಾಡೋದು ಬಿಟ್ಟರೆ ಏನಾಗ್ತದೆ. ದೇವರು ಅವಾಚ್ಯನೇ ಇದ್ದಾಗ ಸಮನ್ವಯ ಹೆಂಗೆ ಮಾಡೋದು? ಯಾವ ಶಬ್ದಗಳಿಂದಲೂ ವಾಚ್ಯ ಅಲ್ಲ, ಸಮನ್ವಯ ಮಾಡಬೇಕು. ಹೇಗೆ ವಾಚ್ಯ ಇದ್ದಾಗ ಸಮನ್ವಯ ಮಾಡಲಿಕ್ಕೆ ಬೇಕಾದ ಎಷ್ಟೆಷ್ಟು ಊಹಾಪೋಹಗಳನ್ನು, ತರ್ಕಗಳವನ್ನು, ವಾದ ಪ್ರತಿವಾದಗಳನ್ನು ಎಲ್ಲವನ್ನು ಈ 5 ಪಾದಗಳಲ್ಲಿ ಚಿಂತನೆ ಮಾಡಿ. ಅದಕ್ಕೆ ಶ್ರೀಮದಾಚಾರ್ಯ ಭಾಷೆಯೊಳಗೆ ಹೇಳಿದರು,
ಏನಂದ್ರೆ ಮೊದಲು 5 ಅಧಿಕರಣಗಳು ಅಧ್ಯಾಯ ಪಾದ ಪೀಠ. ಈ ಸಿಂಹಾಸನ ಏನು ಕಾಲ ಪೀಠದ ಮೇಲೆ ಕಾಲಿಟ್ಟೇ ಇರ್ತೀವಿ, ಒಂದೇ ಮೆಟ್ಟಲು. ಹಿಂಗೆ ಅಧ್ಯಾಯದ ಪಾದ ಪೀಠಗಳು ಸಮನ್ವಯ ಮಾಡುವ ಕ್ರಿಯೆ ಅದಲ್ಲ. ಅದೇನು ಶುರುವಾಗ್ತದೆ ಹೇಳಿ? ಆನಂದಮಯ. ಆನಂದಮಯ ಗವೇಷಣೆ ಆಚಾರ್ಯ ಹೇಳ್ತಾರೆ. ಏನಂದ್ರೆ ಅಧ್ಯಾಯದ ವಿಷಯವನ್ನು ಆನಂದಮಯ ಶುರುವಾಗ್ತದೆ. ಅದು ಹಿಂದಿಂದೆಲ್ಲ ಸಮನ್ವಯಕ್ಕೆ ಸಂಬಂಧಪಟ್ಟ ಎಲ್ಲ ವಿಚಾರ ಹೇಳ್ತಾರೆ. ನಾನು ನಿಮಗೆ ಹೇಳಿದೆ, ಈ ಹೊಲ ಮನಿ ಇದು ನಮ್ಮದು ನಿಮ್ಮದು ಒಂದು ಸರ್ಕಾರ ನಡೆದ ಒಬ್ಬ ಹಾಕ್ತಾನೆ, ಇಲ್ಲ ಇದು ರೇಸ್ ಜುಡಿಕೇಟ್ ಅಂತ, ಇದು ಹಿಂದೆಲ್ಲ ಆಗಿರ್ತದ ಬಂದು ಇದು ವಿಚಾರ ಮಾಡಲಿಕ್ಕೆ ಯೋಗ್ಯ ಇಲ್ಲ. ಕೆಲವು ಕೇಸು ವಿಚಾರ ಮಾಡಲಿಕ್ಕೆ ಯೋಗ್ಯ ಇಲ್ಲ, ಇಲ್ಲ ಇದು ವಿಚಾರ ಮಾಡಲಿಕ್ಕೆ ಯೋಗ್ಯ ಇಲ್ಲ. ಹಾಗಾದ್ರೆ ಅದಕ್ಕೊಂದು ಕೋರ್ಟ್ ಶುರುವಾಯಿತು. ಅದೇ ಒಂದು ತಿಂಗಳ ಗಂಟೆ ನಡೀತು. ಹಂಗೆ ಏನಾಯಿತು, ಈ ಪಂಚಪಾದಗಳು ಸರಿ ಪಂಚ ಅಧಿಕರಣಗಳು ಯಾವ ಜಿಜ್ಞಾಸಾಧಿಕರಣ, ಜನ್ಮಾಧಿಕರಣ, ಇದು ಸಿದ್ಧ ಏನಾಯಿತು, ಪರಮಾತ್ಮ ಸಕಲ ಶಬ್ದಗಳಿಂದ ವಾಚ್ಯನಾಗಲು ಯೋಗ್ಯಿದ್ದಾನೆ. ಸಕಲ ಶಬ್ದಗಳ ಪೈಕಿ ಕೆಲವು ಶಬ್ದ ಆದರೂ ಸಮನ್ವಯ ಮಾಡಿ ತೋರಿಸಿದೆ. ಎಲ್ಲ ಶಬ್ದ ಸಮನ್ವಯ ಮಾಡೋಕ್ಕಿಲ್ಲ. ಲೋಕದಾಗ 100 ಶಬ್ದಗಳು, 1000 ಶಬ್ದಗಳು. ಒಂದು ಶಬ್ದ ಸಮನ್ವಯ ಇದ್ರಂಗೆ ಸೆಟ್ಲ, ಇದ್ರಂಗೆ ಎಲ್ಲ ನಿಮ್ಮ ಶುರು ಮಾಡ್ತಾರೆ. ಇದು ಭಾಷೆ ಒಳಗೂ ನೀವು ಕೇಳಿದೆ, ನೀವು ವ್ಯಾಖ್ಯಾನದವರೆಗೂ ಕೇಳಿಗತ್ತೆ. ಇಂದಿನಿಂದ ಏನು ಶುರುವಾಯಿತು, ಆನಂದಮಯ. ಇಷ್ಟೆಲ್ಲ ನಿಮಗೆ ಬ್ಯಾಕ್ಗ್ರೌಂಡ್ ಕಾರಣ ಅಂತ ಸಂಬಂಧ ಗೊತ್ತಾಗಬೇಕು. ಓಂ ಆನಂದಮಯ ಅಭ್ಯಾಸಾತ್ ಓಂ ಏನ್ರಿ ಬಹಳ ಸಾಮಾನ್ಯ ಸೂತ್ರ ಏನು? ಈ ಸೂತ್ರ ಅಂದ್ರೆ ಏನು ಮೊದಲು ಗೊತ್ತದೆ? ವೇದಗಳಲ್ಲಿ ಬಂದಿರತಕ್ಕಂಥ ಮೇಲ್ನೋಟಕ್ಕೆ ಕಾಣುವ ವೇದ ವಾಕ್ಯಗಳ ವಿರೋಧವನ್ನು ಪರಿಹಾರ ಮಾಡಿ. ವೇದಗಳು ಕನೆಕ್ಟ್ ನಮ್ಮ ಬುದ್ಧಿ ಕಡಿಮೆ ಇರೋದ್ರಿಂದ ಏನಪ್ಪ ಇದು ಹೀಗೆ ಹೇಳ್ತಾ ಇದು ಹೀಗೆ ಹೇಳ್ತಾ ಆ ನಿಮ್ಮ ಮೇಲ್ನೋಟಕ್ಕೆ ನಿಮಗೆ ವಿರುದ್ಧ ಸಂಶಯವನ್ನು ಹುಟ್ಟಿಸ್ತಕ್ಕಂಥ ವಾಕ್ಯಗಳಿಗೆ ಉತ್ತಮ ಯುಕ್ತಿಗಳಿಂದ ಆ ಸಂಶಯ ಪರಿಹಾರ ಮಾಡಿ ಆ ವಾಕ್ಯಗಳ ಅರ್ಥವನ್ನು ನಿಷ್ಕೃಷ್ಟವಾಗಿ ಹೇಳೋದೇನೆ ಸೂತ್ರದ ಕೆಲಸ. ಸೂತ್ರದ ಕೆಲಸ ಏನು ಹೇಳಿದ್ರೆ, ವೇದಗಳಲ್ಲಿ ಬಂದಿರತಕ್ಕಂತಹ ಸಂಶಯ ಪರಿಹಾರ ಮಾಡಿ. ಸಂಶಯ ಬರಬೇಕಾದ್ರೆ ಮೇಲ್ನೋಟಕ್ಕೆ ವಿರೋಧ ಕಾಣಿಸ್ಬೇಕು. ಆ ವಿರೋಧಗಳನ್ನು ಪರಿಹಾರ ಮಾಡಿ ಈ ಶಬ್ದದ ಅರ್ಥ ಹೀಗೆ ನಿರ್ಣಯ ಮಾಡೋದು ಸೂತ್ರದ ಕೆಲಸ. ಈ ನಿರ್ಣಯ ಮಾಡಬೇಕಾದ್ರೆ ಯುಕ್ತಿ ಬೇಕು, ಯುಕ್ತಿ ಶಾಸ್ತ್ರ. ಆ ಯುಕ್ತಿಯನ್ನು ಮಾಡಿದ್ದಾರೆ. ಇಷ್ಟ ಸರಿ. ಹಾಗಾದ್ರೆ ಇಲ್ಲಿ ಮೊದಲನೇ ಸೂತ್ರ ಯಾವುದು? ಆನಂದಮಯ ಅಭ್ಯಾಸ. ಈಗ ನಿಮಗೆ ಬ್ರಹ್ಮಸೂತ್ರ ಆಗ್ಯದ ಆನಂದಮಯ ತೈತ್ರೀಯ ಶ್ರುತಿ ಅಂತದ. ಯಜುರ್ವೇದ ಒಳಗೆ ತೈತ್ರೀಯ ಶ್ರುತಿ ಅಂತ. ಇದು ಓಂ ಬ್ರಹ್ಮವಿದಾಪ್ನೋತ್ಯಂ ತದೇಶಾಭ್ಯುಕ್ತ ಸತ್ಯಂ ಜ್ಞಾನಮನಂತ ಇವೆಲ್ಲ ವೇದ ಬಂದ. ಈ ಶ್ರುತಿ ಒಳಗೆ ಏನು ಬರ್ತದ? ಆನಂದ ದೇವಕಲ್ಪಿಮಾನಿ ಭೂತಾನಿ ಆನಂದಮಯ ಆನಂದಮಯ ಈ ತೈತ್ರೀಯ ಆನಂದಮಯ ಮೊದಲಾಗಿರ್ತಕ್ಕಂಥ ಅಷ್ಟೇ ಅಲ್ಲ, ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ. ಈ 5 ಏನು ಶಬ್ದಗಳವ, ಈ ಶಬ್ದಗಳಿಂದ ವಾಚ್ಯನಾದವನು ಯಾರು? ಅನ್ನಮಯ ಅಂದ್ರೆ ಯಾರು? ಪ್ರಾಣಮಯ ಅಂದ್ರೆ ಯಾರು? ಮನೋಮಯ ಅಂದ್ರೆ ಯಾರು? ವಿಜ್ಞಾನಮಯ ಅಂದ್ರೆ ಆನಂದಮಯ. ವೇದ ಬಂದ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ, ಆತ್ಮಾವೇ ಶುದ್ಧಂತ ಜ್ಯೋತಿರಂ ಅಂತ ವೇದ. ಈ ಕೋರ್ಟ್ನೊಳಗೆ ಈ ಸಬ್ಜೆಕ್ಟ್ ತಗೊಂಡು ಚರ್ಚೆ ನಡೀತದೆ. ಇದೊಂದು ವಾರ ನಡೀತದೆ. ಕೇಸ್ ದಾಖಲಾಯಿತು.
ಇದು ಇದರ ಬಗ್ಗೆ ಚರ್ಚೆ ಶುರುವಾಯಿತು. ಎಲ್ಲಿ ಬಂದದ ಗೊತ್ತಾ? ಯಾವ ಹೊಲ, ಯಾವ ಊರಾಗ, ಯಾರ ಮಾಲಿಕೆ ಒಳಗಿದ, ಯಾವ ದಿಕ್ಕಿನಾಗ ಹಿಂಗೆ ಶುರುವಾಗ್ತದಿಲ್ಲ. ಅದಕ್ಕೆ ಇದು ಶುರುವಾಯಿತು ಆನಂದಮಯ ಎಂಬುವಂಥ. ಅದರ ಜೊತೆಗೆ ಇವು ಒಟ್ಟು 5. ಓಂ ಆನಂದಮಯ ಅಭ್ಯಾಸ. ಆನಂದಮಯ ಎಂಬ ಶಬ್ದ ಎಸೆಟ್ರಾ ಅಂದ್ರೆ ಆನಂದಮಯ ಜೊತೆಗೆ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಸ್ವರಕ್ಷಕ ಅಂತ ಆನಂದಮಯ ಶಬ್ದದಿಂದ ಇವು ತಗೋಬೇಕು. ಎಲ್ಲ ಒಂದೇ ಬಂದ. ಇಲ್ಲಾಂದ್ರೆ ಆನಂದಮಯ ಶಬ್ದ ಒಂದೇ ಸಮನ್ವಯ ಮಾಡಲಿಕ್ಕೆ ಹೊಂಟಿಲ್ಲ. ಪರಮಾತ್ಮ ಆನಂದಮಯನಾಗಿದ್ದಾನೆ, ಪರಮಾತ್ಮ ಅನ್ನಮಯನಾಗಿದ್ದಾನೆ, ಪ್ರಾಣಮಯನಾಗಿದ್ದಾನೆ ಅಂತ ಹೇಳಿಕೊಂಡಾರೆ. ಈ ಅನ್ನಮಯಾದಿ ಅಥವಾ ಆನಂದಮಯಾದಿ 5 ಶಬ್ದಗಳು ಪರಮಾತ್ಮನನ್ನೇ ಹೇಳುತ್ತವೆ. ನಮ್ಮ ಪ್ರತಿಜ್ಞೆ. ಇಲ್ಲಿ ಯಾರಂದ್ರು ಇಲ್ಲಾಂದ್ರೆ ನೀವು ತಗೊಂಡ್ರಿ. ಇಲ್ಲ ಮಂದಿ ಭಾಳದ ನಿಮಗೆ ಗೊತ್ತಿಲ್ಲ. ಅವ್ರೇನು ಹೇಳ್ತಾರಂದ್ರೆ ಅನ್ನಮಯ ಅಂದ್ರೆ ಏನು? ಅನ್ನ ತಿಂದು ಅನ್ನದಿಂದ ವಿಕಾರಾದ ದೇಹ ಅನ್ನಮಯ. ದೇಹ ಅನ್ನಮಯ. ನೀವು ಅನ್ನ ಆಗಿಲ್ಲ ತಿಂದ ಮೇಲೆ ಅದು ವಿಕಾರ, ರಕ್ತ, ಮಾಂಸ ಆಗಿ ಒಂದು ನಾವು ಕಣ್ಣು ಇದ್ರಿಗೆ ಒಂದು ದೇಹ ಕಾಣಿಸ್ತದೆ. ಈ ದೇಹ ಅನ್ನಮಯ. ಪ್ರಾಣಮಯ, ಶ್ವಾಸೋಚ್ಛ್ವಾಸ ತಗೊಂಡು ಬೆಳೆದು. ಮನೋಮಯ, ಈ ದೇಹದಾಗ ಮನಸ್ಸು. ಇದು ವಿಜ್ಞಾನಮಯ, ಚೆನ್ನಾಗಿ ತಿಳ್ಕೋತೀವಿ. ಇದು ಜ್ಞಾನ. ಬರೀ ಆನಂದಮಯ, ಈ ದೇಹದಾಗ ನಮ್ಗೆ ಉಂಡ್ರ ಆನಂದ ಆಗುತ್ತೆ. ಈಗ ಇವೆಲ್ಲ ಜೀವ, ಶರೀರ ಇವುಗಳನ್ನು ಹೇಳಿಕೊಂಡದ್ದು ಯಾವುದು? ಈ ವೇದ. ಯಾವ ದೇವರನ್ನು ಹೇಳಂಗಿಲ್ಲ, ಯಾವ ಶಬ್ದಗಳು ದೇವರನ್ನು ಹೇಳಂಗಿಲ್ಲ. ಈ ಶಬ್ದ ದೇವರ ವಾಚನ ಅಲ್ಲ. ಒಂದು ಬಿಡ್ಲಿ ಹೀಗೆ ಸರ್ವಶಬ್ದ ವಾಚ್ಯತ್ವ ಹೋಗ್ತದೆ. ಸರ್ವಶಬ್ದಗಳಿಂದ ದೇವರ ವಾಚ್ಯ ಅಂತೀವಿ. ಬಿಡ್ಲಿ ಅಂದ್ರೆ ಆ ಶಬ್ದಗಳಿಂದ ಬರುವ ಅದ್ಭುತ ಗುಣಗಳು ಹೋಗ್ತಾವ. ಬಿಡ್ಲಿ ಅಂದ್ರೆ ಸರ್ವಗುಣತ್ವ ಹೋಗ್ತದೆ. ಸರ್ವಗುಣತ್ವ ಅಂದ್ರೆ ಬ್ರಹ್ಮಶಬ್ದ ವಾಚ್ಯತ್ವ ಜಿಜ್ಞಾಸ ಬಂದಾಗ ಇಲ್ಲಿ ಬಂದು ಹತ್ತ ಒಟ್ಟು ಅಲ್ಲಿ ಹೋಗಿ ಪಡ್ಕೋತದ. ಅದಕ್ಕೆ ಲಿಂಗಿ ಭಾವ. ಅದಕ್ಕೆ ಇಲ್ಲಿದ್ದ ಶಬ್ದ ಪರಮಾತ್ಮನನ್ನೇ ಹೇಳ್ತದ ಅಂತ ಹೇಳ್ಬೇಕು. ನೀವು ಕೃಷ್ಣ ವಿಚಾರ ಮಾಡೋ ಮಂದಿ ಮಾಡೋದು. ಇನ್ನು ಕೆಲವರು ಹೊಂಟ್ರು ಅನ್ನಮಯ ಅಂದ್ರೆ ಹಿಂದೆ ಮುಂದೆ ನೋಡಿದಾಗ ಶರೀರ ಜೀವಂತ ಆಗ್ತದೆ. ಚತುರ್ಮುಖ ಬ್ರಹ್ಮ ಆನಂದಮಯ ಅಂತ, ಶತಾನಂದ ಅಂತ ಬಹಳ ಆನಂದ ಉಳ್ಳದು. ಮಹಾಲಕ್ಷ್ಮಿ ಪ್ರಕೃತಿಯೂ ಆನಂದಮಯ ಅಂತ, ಆನಂದಮಯಿ. ಜೀವ ಪ್ರಕೃತಿಯ, ರುದ್ರಗೂ ಆನಂದಮಯ ಅಂತ ಅದನ್ನು ಕೇಳಿದಾಗ. ಸೂರ್ಯಗ ಹೀಗೊಂದು 8-10 ಮಂದಿ ಈ ಹೊಲದ ಮ್ಯಾಲ ನಮ್ಮ ಜಾಗ ಬಂದು ಕೂತು ಆನಂದಮಯ ಶಬ್ದಕ್ಕೆ ವಾರಸ್ದಾರು 4-5 ಮಂದಿ ಬಂದು ಅದು ವೇದ್ನಾಗ, ಇನ್ನೊಂದು ಆ ವೇದ್ನಾಗೆ ಬಂದ. ಅದು ಗೌರ್ಮೆಂಟ್ ದಾಖಲೊಳಗೆ ಅಲ್ಲೇ ಹೆಸರು ಬರ್ದಾರ. ಅವಾಗ ಏನು ಮಾಡ್ಬೇಕಿನ್ನ ಯಾವ ಆನಂದಮಯ ಶಬ್ದಗಳು ಯಾರು ಅಲ್ಲ, ಮುಖ್ಯವಾಗಿ ಪರಮಾತ್ಮನೇ ವಾಚ್ಯ ಅಂತ ಸಬ್ಜೆಕ್ಟ್ ಇಲ್ಲಿ ಹೇಳಿಕತ್ತಾರ. ನಿಮಗಿದು ಗೊತ್ತಾಗಬೇಕು ಅಂದ್ರೆ ಪಾಠ ರುಚಿ ಹತ್ತದ. ಏನ್ ನಡೆದೋ ಏನೋ ಹಿಂಗಂತ ಒಮ್ಮೆ ನಾವು ಕೇಳ್ಕೊಂಡು ನಾವು ಜಾಸ್ತಿ ಹೋದ್ರೆ ಕಾರ್ಬಾರ್ ಭಾಳ ಮಾಡಲ್ಲ. ನೀವೆಲ್ಲರೂ ಹಿಂಗೆ ಅಂದಿರ್ಬೇಕು. ಕಾರಣ ಇಲ್ಲ. ಆನಂದಮಯ ಎಂಬುವಂತಹ ಶಬ್ದ ಎಸೆಟ್ರಾ ಅನ್ನಮಯಾದಿ ಶಬ್ದಗಳು ಪರಮಾತ್ಮನನ್ನೇ ಹೇಳುತ್ತಿದ್ದಾಗ ಅಭ್ಯಾಸ. ಆ ಶಬ್ದಗಳ ಮುಂದೆ ಬ್ರಹ್ಮ ಶಬ್ದಾಭ್ಯಾಸ. ಬ್ರಹ್ಮ 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 ಅಂತ ಬ್ರಹ್ಮನ್ ಶಬ್ದ ಬಂದದ್ದರಿಂದ ಯಾರು ಇದು ಆನಂದಮಯನು ಪರಮಾತ್ಮ, ಇವರು ಯಾರು ಅಲ್ಲ. ಅದಕ್ಕೆ ಅಭ್ಯಾಸ ಅಂದ್ರೆ ರಿಪಿಟೇಷನ್. ಎಲ್ಲಿ ಬಂದದ? ಏನ್ ನಮ್ ಬ್ರಹ್ಮೋಪಾಸತೆ ಅನ್ಯೋಂತರಾತ್ಮ ಏತಮನ್ನಮಯಮಾತ್ಮನೋ ಸಂಕ್ರಾಮತಿ ಏತಮನ್ನಮಯಮಾತ್ಮನೋ ಸಂಕ್ರಮ್ಯ ಅನ್ನಂ ಬ್ರಹ್ಮೇತಿ ವ್ಯಜಾನಾತ್ ಪ್ರಾಣೋ ಬ್ರಹ್ಮೇತಿ ವ್ಯಜಾನಾತ್ ಮನೋ ಬ್ರಹ್ಮೇತಿ. ನೋಡ್ರಿ,
ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಮೊದಲಾದ ಶಬ್ದಗಳ ಮುಂದೆ ಬ್ರಹ್ಮ ಶಬ್ದದ ಅಭ್ಯಾಸ. ಅಭ್ಯಾಸ ಅಂದ್ರೆ ಇವತ್ತು ರಿಪಿಟೇಷನ್ ಇರೋದು ಬಿಟ್ಟಿದ ಪರಮಾತ್ಮನೇ ಆದ. ಹೆಂಗ ಬಲಭೀಮ ಅಂತ ಒಂದು ಶಬ್ದ. ಇದು ಬಲಭೀಮ ಅಂದ್ರೆ ಸುಮ್ಮನೆ ನಿಮ್ಮಂಥ ಮಂದಿಯನ್ನು ವ್ಯಕ್ತಿನ ಹೇಳ್ತದೋ ಆ ಮಹಾಭಾರತದ ಬಲಭೀಮ ಹೇಳ್ತದೆ ಇಲ್ಲ. ಇಲ್ಲಿ ಬಂದಿರತಕ್ಕಂಥ ಮಹಾಭಾರತ ಭೀಮನೇ. ಯಾಕೆ ಬಲಭೀಮ ಕೌಂತೆಯ ಗೋದರ ಕೌಂತೆಯ. ಆ ಬಲಭೀಮ್ ಶಬ್ದದ ಎದುರಿಗೆ ಕೌಂತೆಯ 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 ಅಂತ ಅಭ್ಯಾಸದ ಶಬ್ದದ ರಿಪಿಟೇಷನ್. ಹಾಗಾದ್ರೆ ಏನಾಯ್ತು, ಇಲ್ಲಿ ಇದ್ದ ಬ್ರಹ್ಮಶಕ್ತಿ ಇದು ನೀವು ಯಾರಾದರೂ ಮುಂದೆ ಕೂತ ನೀವು ಬಲಭೀಮ ಅಲ್ಲ, ಯಾರು ಪುತ್ರ. ಯಾಕ ಕೌಂತೆಯ ಕೌಂತೆಯ ಅಂತ ಹಂಗ ಅನ್ನಮಯ ಬ್ರಹ್ಮ, ಪ್ರಾಣಮಯ ಬ್ರಹ್ಮ, ಅನ್ನಮಯ ಬ್ರಹ್ಮ. ಆ ಬ್ರಹ್ಮ ಶಬ್ದದ ರಿಪಿಟೇಷನ್ ಇದನ್ನು ಮುಂದಿರೋದು. ಬ್ರಹ್ಮ ಶಬ್ದ ಮುಖ್ಯ ವಾಚ್ಯಾರ ಹಿಂದೆ ಹೇಳ್ಬೇಕು. ಬ್ರಹ್ಮ ಶಬ್ದದ ವಾಚ್ಯಾರ ಮುಖ್ಯ ಆದ್ರಪ್ಪ ವಿಷ್ಣು. ಹೀಗೆ ಇದು ಯುಕ್ತಿ ಆಯ್ತು, ಯುಕ್ತಿ. ಇಲ್ಲಿದ್ದಂಥ ಎಲ್ಲ ಶಬ್ದಗಳು ಆನಂದಮಯ ಶಬ್ದಗಳು ಪರಮಾತ್ಮನನ್ನೇ ಹೇಳುತ್ತವೆ. ಯಾಕ ಬ್ರಹ್ಮ ಶಬ್ದದ ಅಭ್ಯಾಸ. ಬರೀ ಆನಂದಮಯಕ್ಕೆ ಅಷ್ಟೇ ಅಲ್ಲ, ಅನ್ನಮಯದ ಮುಂದೂ ಬ್ರಹ್ಮ ಅಂತದ, ಪ್ರಾಣಮಯದ ಮುಂದೂ ಬ್ರಹ್ಮ ಅಂತದ. ಅಭ್ಯಾಸ ಅಂದ್ರೆ ದೇವರಿಗೆ ಮುಖ್ಯವಾಗಿ ಹೇಳ್ಕೊಡೋ ಬ್ರಹ್ಮ ಶಬ್ದದ ಅಭ್ಯಾಸವಿರುವುದರಿಂದ ಇಲ್ಲಿದ್ದ ಅನ್ನಮಯ ಶಬ್ದಗಳು ಪರಮಾತ್ಮನ್ನೇ ಹೇಳುತ್ತವೆ ಅಂತ ಸೂತ್ರದ ಸಾಮಾನ್ಯ ಸೂತ್ರಾರ್ಥ. ಇದರ ಮ್ಯಾಲ ಪುನಃ ಶಂಕಾ ಕಲಂಕಗಳು ಮ್ಯಾಲ ಸಮಾಧಾನಗಳು ಬರ್ತಾವೆ. ಶ್ರೀಮಂತ ಅನ್ವಯಖ್ಯಾನ ಹೇಳ್ತಾರೆ ಏನು, ಇನ್ನ ಏವಂ ಶಾಸ್ತ್ರಾವಗಮ್ಯತ್ವೇ ವಿಭಾಗೇನ ಸಮನ್ವಯಂ ಅನಂತಮಯ ಇತ್ಯಾದಿ ಅಧ್ಯಾಯೇನ ವದತ್ಯಜಃ. ಶ್ರೀಮದಾಚಾರ್ಯರು ಹೇಳ್ತಾರೆ ಏವಂ ಇಲ್ಲಿ ತನಕ ಏವಂ ಅಂದ್ರೆ ಇಷ್ಟು. ಏನಿಷ್ಟು? ಈ ಕ್ಷತ್ಯಧಿಕರಣದಲ್ಲಿ ಹೇಳಲ್ಪಟ್ಟ ಯುಕ್ತಿಯಿಂದ ಎಂದೆ. ಈ ಕ್ಷತ್ಯಯುಕ್ತಿ ಏನು ಹೇಳಿದ್ರು? ಅಂತ ಗೊತ್ತಾದ ಮೇಲೆ ಸಮನ್ವಯ ಆನಂದಮಯ ಸಮನ್ವಯ ವಿಭಾಗೇನ ಶಬ್ದ ಸಮನ್ವಯವನ್ನು ವಿಭಾಗೇನ ಅಂದ್ರೆ ಏನು? ವಿಸ್ತಾರವಾದ ಆನಂದಮಯ ಇತ್ಯಾದಿನ ಆನಂದಮಯ ಎಂಬುವಂಥ ಶಬ್ದದಿಂದ ಅಧ್ಯಾಯ ಇಡೀ ಅಧ್ಯಾಯ ಮುಗಿಯುವ ತನಕ ಅಜಃ ವದತಿ. ಅಜ ಅಂದ್ರೆ ಜನ್ಮರಹಿತರಾದ ವೇದವ್ಯಾಸರು ಹೇಳುತ್ತಾರೆ. ಕ್ಷತ್ಯಧಿಕರಣ ತನಕ ಏನಾಯ್ತು? ದೇವರು ಸರ್ವಶಬ್ದವಾಚ್ಯ, ದೇವರು ಶಬ್ದವಾಚ್ಯ. ಅದನ್ನ ಸಮನ್ವಯಂ ಅಂತೂ ಎಲ್ಲ ಶಬ್ದಗಳ ವಿಭಾಗಿನ ವಿಸ್ತಾರೇಣ ಹೇಳ್ತಾರೆ. ಅದರೊಳಗೆ ಮೊದಲನೇ ಶಬ್ದ ಯಾವ ತಗೊಂಡ್ರು? ಕೇಸು ಆನಂದಮಯ. ಆನಂದಮಯ ಇತ್ಯಾದಿನ ಆನಂದಮಯ ಮೊದಲಾದ ಶಬ್ದಗಳಿಂದ ಏನು ಮಾಡ್ತಾರೆ? ಅಧ್ಯಾಯನ ಇಡೀ ಅಧ್ಯಾಯ ಮುಗಿಯುವ ತನಕ ವದತಿ. ಯಾರು ಹೇಳ್ತಾರೆ? ಅಜಃ ಜನ್ಮರಹಿತರಾದ ವೇದವ್ಯಾಸರು ಹೇಳುತ್ತಾರೆ. ಈ ಪ್ರಕಾರವಾಗಿ ಹಾಗಾದ್ರೆ ಎಲ್ಲ ಶಬ್ದ ಬಿಟ್ಟು ಆನಂದಮಯ ಶಬ್ದವನ್ನೇ ಯಾಕೆ ಕೇಸ್ ತಗೊಂಡು ಅದಾ ಶಬ್ದವ? ಆಗ ಹೇಳಿದ್ರು ರಾಮ್ ಶಬ್ದ ಶಬ್ದವ ಅಂತ ಹಾಕಿರ್ತಾರೆ. ಹಂಗೆ ಪ್ರಶ್ನೆ ಮಾಡಿ ಎಲ್ಲ ಶಬ್ದ ಬಿಟ್ಟು ಮೊದಲನೇ ಕೇಸ್ ಬೋರ್ಡ್ ಒಳಗೆ ಅದಾ ಶಬ್ದವ, ಆಮೇಲೆ ಶಬ್ದ ಯಾಕೆ ಬಂತು ಅಂತ ಕೇಳಿದ್ರು. ಶಬ್ದಗಳು 4 ವಿಧ ಅಂತ ನೋಡೋಣ. ತತ್ರ ಪ್ರಸಿದ್ಧ, ಅನ್ಯತ್ರ ಪ್ರಸಿದ್ಧ, ದ್ವಯತ್ರ ಪ್ರಸಿದ್ಧ, ತ್ರೈವ ಪ್ರಸಿದ್ಧ. ಸಂಸ್ಕೃತ ಭಾಷೆ ಬಂದದಲ್ಲ, ಸೂತ್ರ ಭಾಷೆ ಕೇಳಿದಿ. ನೀನು ಹೇಳಿದ ಎಷ್ಟು ಹೇಳಿದ್ರೆ ಮರಿವಷ್ಟು ಹೇಳಿದ. ತತ್ರಾನ್ಯತ್ರ ಪ್ರಸಿದ್ಧಾನ, ತತ್ರ ಅನ್ಯತ್ರ ಪ್ರಸಿದ್ಧವಾದ ಶಬ್ದಗಳನ್ನು
ವಿಷ್ಣಾವೇವ ಸಮನ್ವಯಂ ವಿಷ್ಣು ಪರಮಾತ್ಮ ಸಮನ್ವಯವನ್ನು ಪ್ರಥಮೇ ಪಾದೆ ಗುಣಿ ಸಾಮಾನ್ಯವಾಚಿನ ಗುಣಿಯನ್ನು ಹೇಳುವ ಗುಣವಾಚಿನಾಂಚ ಗುಣವನ್ನು ಹೇಳುವ ಶಬ್ದಗಳನ್ನು ಪ್ರಥಮಂ ಮೊದಲು ಸಮನ್ವಯಂ ಆಹ ಸಮನ್ವಯವನ್ನು ಯಾರು ದೇವ ಅಂತ ವೇದವ್ಯಾಸರು ಹೇಳಿದರು. ಈಗ ವೇದದಲ್ಲಿ ತತ್ರ ಪ್ರಸಿದ್ಧ ಅಂದ್ರೆ ಯಾವ ಹೇಳ್ರಿ? ವಿಷ್ಣುವಿನಲ್ಲಿಯೇ ನನಗೆ ಬ್ರಹ್ಮನಲ್ಲಿಯೇ ಪ್ರಸಿದ್ಧಿ. ಹಾಂ, ಅದಕ್ಕೆ ಕಾರಣ ತತ್ವ ಪ್ರಸಿದ್ಧ ಅಂದ್ರೆ ಅಲ್ಲಿ ಪ್ರಸಿದ್ಧ ಆಗಿದೆ. ಅಲ್ಲಿ ಅಂದ್ರೆ ಎಲ್ಲಿ? ಬ್ರಹ್ಮನಲ್ಲಿ ಪರಮಾತ್ಮನಲ್ಲಿಯೇ ಹೆಚ್ಚು ಬಳಕೆ ಉಂಟು. ಯಾವ ವಿಷ್ಣು, ನಾರಾಯಣ, ಕೃಷ್ಣ, ಗೋವಿಂದ ಇವರ ಶಬ್ದಗಳು ಸಮನ್ವಯ ಮಾಡೋ ಕಾರಣ ಇಲ್ಲ. ಯಾಕೆ ಹೇಳ್ರಿ? ಅಲ್ಲೇ ಪ್ರಸಿದ್ಧ. ಅದು ಬಿಟ್ಟು ಬೇರೆ ಪ್ರಸಿದ್ಧ ಮಾಡಿಲ್ಲ. ತತ್ವ ಪ್ರಸಿದ್ಧ ಅಂದ್ರೆ ದೇವರಲ್ಲೇನೆ ಯಾವಾಗಲೂ ಪ್ರಸಿದ್ಧವಾದ ಶಬ್ದಗಳ ಅವರ ಅದನ್ನು ಇಲ್ಲಿ ಸಮನ್ವಯ ಮಾಡಿಲ್ಲ. ಈಗ ಮೂರ್ನಾಲ್ಕು ಹೊಲ ಅವನೇ, ಈ ಹೊಲದ ಬಗ್ಗೆ ತಕರಾರು ಮಾಡಿ ಆ ಮೂರ್ನಾಲ್ಕು ಹೊಲ ನಿಮ್ದೇನು ಸಿದ್ಧದ ನಾವು ಹೋಗ್ತೀವಿ. ಅದರ ಬಗ್ಗೆ ತತ್ವ ಪ್ರಸಿದ್ಧ ನಿಮ್ದೇ ಅಂತ ಎಲ್ಲರೂ ಹೋಗ್ತಾರೆ. ಇದೇನದರ ಇದು ಈ ಪಶ್ಚಿಮದ ಹೊಲ ಇದ್ರ ಬಗ್ಗೆ ನಮ್ಮ ತಕರಾರು. ಅದ್ಯಾಕೆ ಮಾಡ? ಅದು ಪ್ರಸಿದ್ಧಿ ಅದ, ತತ್ವ ಪ್ರಸಿದ್ಧ ನಿಮ್ದೇ ಪ್ರಸಿದ್ಧ. ಹಂಗ ತತ್ವ ಪ್ರಸಿದ್ಧ ಶಬ್ದ ಸಮನ್ವಯ ಮಾಡೋ ಕಾರಣ ಇಲ್ಲ. ದೇವರ ಪ್ರಸಿದ್ಧ ಆಗಿದೆ. ಅನ್ಯತ್ರ ಪ್ರಸಿದ್ಧ ಶಬ್ದವಾದ ಅಂದ್ರೆ ಅರ್ಥ ದೇವರನ್ನ ಬಿಟ್ಟು ಬೇರೆ ಕಡೆ ಆ ಶಬ್ದಗಳು ಮುಖ್ಯ ವೃತ್ತಿಯಿಂದ ಉಭಯತ್ರ ಅಂದ್ರೆ ಎರಡೂ ಕಡೆ ಬ್ರಹ್ಮ ದೇವರಲ್ಲಿ ಅವ ಅಲ್ಲಿ ಅನ್ಯತ್ರೈವ ಅಂದ್ರೆ ದೇವರ ಬಿಟ್ಟು ಬೇರೆ ಕಡೆಗೇನೆ ಮೂರ್ಖ ಅಂತ. ಮೂರ್ಖ ಈ ಸಮನ್ವಯ ದೇವರು ಮಾಡ್ತೀರಿ. ಅಪ್ಪಿತು ಮಾಡಿದ ದೇವರು ಮೂರ್ಖ ಅಂತ ಮಾಡದೆ ಇದ್ರ ಸರ್ವ ಶಬ್ದ ಹಾಕ್ಸತ್ತು ಅದು ಸಣ್ಣ. ಅದು ಅನ್ಯತ್ರೈವ ದೇವರನ್ನ ಬಿಟ್ಟು ಬೇರೆ ಕಡೆಗೆ ಏನೇ ಪ್ರಸಿದ್ಧ. ಅನ್ಯತ್ರೈವ ಉಭಯತ್ರ ಅನ್ಯತ್ರ ಇಲ್ಲೇ ತತ್ವ ಪ್ರಸಿದ್ಧ ಶಬ್ದನೆ ಮಾಡೋ ಕಾರಣ. ಅದ್ರ ಬಗ್ಗೆ ಯಾರು ತಕ್ಕಾರಿದೆ? ಮೂರು ಸಮನ್ವಯ ಮಾಡಬೇಕು. ಅನ್ಯತ್ರ ಉಭಯತ್ರ ಅನ್ಯತ್ರೈವ ಅದನ್ನು ಇಲ್ಲಿ ಸಮನ್ವಯ ಮಾಡ್ತಾರೆ. ಅದರ ಒಳಗೂ ಈ ಮೊದಲನೇ ಅಧ್ಯಾಯ ಮೊದಲನೇ ಪಾದ ಸಮನ್ವಯ ಮಾಡ್ತಾರೆ. ಶಬ್ದೊಳಗೆ ಎರಡು ಭಾಗ, ಒಂದು ಗುಣವಾಚಕ ಒಂದು ಗುಣಿವಾಚಕ. ಗುಣಿವಾಚಕ ಅಂದ್ರೆ ಏನು ಹೇಳಿದ್ರೆ ಗುಣ ಉಳ್ಳವು. ಮನುಷ್ಯತ್ವ ಇದು ಗುಣ, ಮನುಷ್ಯ ಇದು ಗುಣಿ. ಅದು ಮನುಷ್ಯತ್ವ ಇದು ಗುಣ, ಮನುಷ್ಯ ಗುಣಿ. ಆನಂದಮಯ ಇದು ಗುಣಿವಾಚಕ. ಆನಂದ ಎಂಬ ಗುಣವುಳ್ಳವರು ಆನಂದಮಯ ಗುಣಿವಾಚಕ. ಇನ್ನು ಪರಮಾತ್ಮ ಅತ್ತ ಎಲ್ಲವನ್ನು ತಿನ್ನುವವನು, ಎಲ್ಲವನ್ನು ಭೋಗಿಸುವವನು, ಇದು ಗುಣವಾಚಕ. ಅತ್ತಿ ಅಂದ್ರೆ ಅತೃತ್ವ. ಹೀಗೆ ಗುಣವನ್ನು ಹೇಳುವ ಶಬ್ದವನ್ನು ಮುಂದೆ ಮಾಡ್ತೀವಿ. ಈಗ ಗುಣಿವಾಚಕ ಶಬ್ದ ಎಲ್ಲ ಕಡೆಗೆ ಶಬ್ದಗಳು ಎರಡು, ಗುಣವಾಚಕ ಗುಣಿವಾಚಕ. ಹೀಗೆ ತತ್ರಾನ್ಯತ್ರ ಪ್ರಸಿದ್ಧಾನಾಂ ವಿಷ್ಣಾವೇವ ಸಮನ್ವಯಂ ಶಬ್ದಾನಾಂ ಪ್ರಥಮೇ ಪಾದೆ ಗುಣಿ ಸಾಮಾನ್ಯವಾಚಿನಾಂ ಗುಣವಾಚಿನಾಂಚ ಪ್ರಥಮಂ ಪಾದೇ ಸಮನ್ವಯಂ ಅಂತ ಹೇಳ್ತಾರೆ.